आद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनयनोऽसौ श्रीपतिर्मानदो नः चक्रं यस्य भुजाग्रमेत्य कलितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य सपजम्पका सतिलका चाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान्नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः ब्रह्मान्ता गुरवः साक्षादिष्टं दैवं श्रियः पतिः आचार्या श्रीमदाचार्या सन्तो जन्मजन्मनि कामधेनुना पूर्वं सर्वाभीष्टफलप्रदा तथा कलौ वादिराजः श्रीपादोऽभीष्टदस्सकां भवति यदनुभावादिडमो कोऽपि वाग्मी जडमितिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां तन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् ಸ್ವಸ್ತಿಯಸ್ತು ಸದಾಂ ಸನ್ಮಂಗಲಾನಿ ಭವಂತು. ಹರಿವಂಶ ಪುರಾಣ ಇದು ಮಹಾಭಾರತದ ಖಿಲಭಾಗ ಅಂತ. ಹಾಗಾಗಿ ಮಹಾಭಾರತ ಪಾರಾಯಣ ಮಾಡಿದ್ರೆ ಯಾವುದೆಲ್ಲ ಫಲವೋ ಅದೆಲ್ಲವೂ ಕೂಡ ಹರಿವಂಶದಲ್ಲಿ ಬರ್ತದೆ. ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಶೌನಕರು ಎಲ್ರಿಗೂ ಗೊತ್ತಿದ್ದ ಹಾಗೆ ನೈಮಿಷಾರಣ್ಯದಲ್ಲಿ ಕಥೆಗಳನ್ನೆಲ್ಲ ಹೇಳಿದ್ರು. ಒಂದು ಕಾಲದಲ್ಲಿ ಜಾಸ್ತಿ ಆದಾಗ ಕಾಡಿಗೆ ಹೋಗಿ ಕೂತ್ರು. ಹಾಗಾಗಿ ಅಲ್ಲಿ ಋಷಿಗಳೆಲ್ಲ ಇದ್ರು. ಹಾಗಾಗಿ ಋಷಿಗಳೆಲ್ಲ ಬಂದ್ರು. ಇವರ ವ್ಯಥೆ ಪರಿಹಾರಕ್ಕೋಸ್ಕರ ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಕಥೆ ಅಂದ್ರೆ ಇಷ್ಟವೇ. ಎಷ್ಟು ಇಷ್ಟ ಕೇಳಿದ್ರೆ, ನಿಮಗೆ ಕೇಳಲಿಕ್ಕೆ ಆಸಕ್ತಿ ಉಂಟೋ ಇಲ್ವಾ, ಬಂದವರು ಎಲ್ಲರೂ ಕೂಡ ಅವರ ಕಥೆಯನ್ನು ಹೇಳಲಿಕ್ಕೆ ಶುರುವೆ. ಹಾಗಾಗಿ ಅಂತಹ ಕಥೆಯಿಂದ ಬರುವಂತಹ ಯಾವುದು ವ್ಯಥೆ ಪರಿಹಾರ ಮಾಡುವುದು ಯಾವುದು ಕೇಳಿದ್ರೆ ಅದು ಮಹಾಭಾರತದ ಕಥೆ. ಆ ಮಹಾಭಾರತ ಕಥೆಯಾದ ಹರಿವಂಶ, ಕೃಷ್ಣನ ವಂಶದ ಚರಿತ್ರೆ, ಅದನ್ನು ಹೇಳುವುದಕ್ಕೋಸ್ಕರ ಮಂಗಳ ಶ್ಲೋಕವನ್ನು ಶೌನಕರು ಹೇಳ್ತಾರೆ. ಶುನಿಗಳು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಅಂತಹ ಜ್ಞಾನಿಗಳು ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ ಪ್ರಭಂ ರಾಜತೆ ಅಂತ ಹೇಳ್ತಾರೆ. ಮಿಂಚಿನಂತೆ ಹೊಳೆಯುವಂತಹ ಒಂದು ಚಕ್ರ, ಅದನ್ನು ಕೃಷ್ಣ ತಾನು ಹಿಡಿದಿದ್ದಾನೆ, ಭಗವಂತ ಹಿಡ್ಕೊಂಡಿದ್ದಾನೆ. ಇನ್ನೊಂದು ಕಡೆಯಿಂದ ಚಂದ್ರ ಹಾಗೆ ಸಂಪೂರ್ಣ ಚಂದ್ರ ಪ್ರಭೆಯಾಗಿ ಇರುವಂತಹ ಒಂದು ಶಂಖವನ್ನು ಹಿಡ್ಕೊಂಡಿದ್ದಾನೆ. ಇಲ್ಲಿ ಹೇಳುವಾಗ ಒಂದು ಕಡೆಯಿಂದ ಚಕ್ರ, ಇನ್ನೊಂದು ಕಡೆಯಿಂದ ಶಂಖ. ಚಕ್ರವು ಹಾಗೆ ತೀಕ್ಷ್ಣವಾಗಿದ್ದುಕೊಂಡು ಒಳ್ಳೆಯ ಕೊಡ, ಅಂದ್ರೆ ಮಿಂಚಿನ ಹಾಗೆ ಮಿಂಚುವ ಅಂತ. ಅದರಿಂದ ಎರಡು ಅರ್ಥ ಆಗ್ತದೆ. ಅಂದ್ರೆ ಯಾವಾಗಲೂ ಯೂಸ್ ಮಾಡ್ತಾನೇ ಇರ್ತದೆ ಅಂತ, ರೆಡಿಯೇ ಉಂಟು ಅಂತ ಅರ್ಥ. ಕೆಲವು ಸಲ ಇರ್ತದೆ ಅದು ಉಪಯೋಗ ಮಾಡದೇ ಇದ್ರೆ ಆಯುಧಗಳು ತುಕ್ಕು ಹಿಡ್ದಿರ್ತದೆ. ಇದು ಹಾಗಲ್ಲ ಅಂತ ಅರ್ಥ. ಮತ್ತೆ ತುಕ್ಕೇ ಹಿಡಿಯದು. ತುಕ್ಕು ಅಂದ್ರೆ ಏನು? ಅಜ್ಞಾನ ಅಂತ ಅರ್ಥ, ಅಥವಾ ಅದು ಮಲಿನ ಅಂತ ಅರ್ಥ. ಅದು ಯಾವುದು ಕೂಡ ಕೃಷ್ಣನ ಕೈಯಲ್ಲಿರುವಂಥ ಚಕ್ರಗಳಿಗಾಗ್ಲಿ ಶಂಖಗಳಿಗಾಗಿ ಇಲ್ಲ. ಅದಕ್ಕಿಂತಲೂ ಕೂಡ ಅದು ರಾಜತೆ ಶೋಭಿಸ್ತಾ ಉಂಟು. ನಮಗೆ ಏನು ಹಿಡ್ಕೊಳ್ಳೋದೇ ಬೇಡ, ಕೈ ಹೀಗೆ ಹಿಡ್ಕೊಳ್ಳಿ, ಶಂಖ ಮತ್ತೆ ಚಕ್ರ ಅಂತ. ಅರ್ಧ ಗಂಟೆ ಆದ ನಂತರ ಕೈ ಕೆಳಗೆ ಇಡ್ಬೋದಾ ಕೇಳ್ತೇವೆ. ಹಾಗಾಗಿ ಅಂದ್ರೆ ಸಾಕಾಗಿ ಹೋಗ್ತದೆ. ಆದರೆ ಭಗವಂತನದ್ದು ಹಾಗೆ ಅಲ್ಲವೇ ಅಲ್ಲ. ಯಾಕೆ ಕೇಳಿದ್ರೆ, ಅದು ಹೊರಗಿನಿಂದ ಹಿಡಿದ ಚಕ್ರ ಶಂಖಗಳಲ್ಲ, ಅದು ಅವನದ್ದೇ ಶಂಖ ಚಕ್ರಗಳು. ಆದದ್ರಿಂದ ಮತ್ತೆ ಅವನು ಅದಕ್ಕೆ ಹೇಳ್ತಾರೆ, ಅಲ್ಲಿ ಲಲಿತಂ ಅಂತ ಶಬ್ದ ಹಾಕಿದ್ದಾರೆ. ಲಲಿತ ಅಂದ್ರೆ ಬಹಳ ಸುಲಭವಾಗಿ ಹಿಡ್ಕೊಂಡಿದ್ದಾನೆ ಅಂತ. ಅದಕ್ಕೆಲ್ಲ ಹೇಗೆ ಕೇಳಿದ್ರೆ, ತಲೆಯಲ್ಲಿ ಸಾಸಿವೆ ಹೊತ್ತರೆ ಹೇಗೋ ಹಾಗೆ ಶೇಷ ಭೂಮಿಯನ್ನು ಹೊತ್ತಿದ್ದಾನೆ, ಸರ್ಷಪಾಯತೆ ಅಂತ. ಅಲ್ಲ, ಭಾರಿ ಇಷ್ಟು ದೊಡ್ಡ ಭೂಮಿಯನ್ನು ಹೊತ್ತದ್ದ ಅಂತ ಕೇಳಿದ್ರೆ, ಇಲ್ಲಪ್ಪ, ನಿಮ್ಮ ತಲೆಯಲ್ಲಿ ಒಂದು ವೇಳೆ ಸಾಸಿವೆ ಕೂತ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಸಾಸಿವೆ ಉಂಟು ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಹೂ ಮುಡ್ದಾಗೆ ನಮಗೆ ಅನಿಸೋದುಂಟು, ಅಲ್ಲ ಇಷ್ಟಿಷ್ಟು ಮಲ್ಲಿಗೆನ ಭಾರ ಆಗೋದಿಲ್ವ ಅಂತ ಕೇಳಿ ನೋಡಿ. ಅದು ಇಷ್ಟಾಗುವಾಗ ಭಾರವೇ ಆಗುದಿಲ್ಲ. ಇನ್ನೊಂದೆರಡು ತುಂಡು ಕೊಟ್ರೆ ಅದನ್ನೂ ಹಾಕಿಕೊಳ್ತಾರೆ, ಇನ್ನೊಬ್ಬರಿಗೆ ಕೊಡುವ ಅಂತ ಅನಿಸೋದಿಲ್ಲ. ಅಂದ್ರೆ ಅದು ಇಷ್ಟ ಅಂತ. ಹಾಗೆಯೇ ತಲೆಯಲ್ಲಿ ಸಾಸಿವೆಯನ್ನು ಹೊತ್ತುಕೊಂಡಂತಹ ಶೇಷನಿಗೆ
ಭೂಮಿ ಹೇಗೆ ಭಾರ ಆಗೋದಿಲ್ವೋ ಅದೇ ರೀತಿಯಾಗಿ ಇವನು ಆರಾಮವಾಗಿ ಹಿಡ್ಕೊಂಡಿದ್ದಾನೆ ಎನ್ನುವುದಕ್ಕೆ ಇದನ್ನೆಲ್ಲ ತೋರಿಸಿಕೊಡ್ತಾ ಇದ್ದಾರೆ. ಆಮೇಲೆ ಮಾಲಾ ಯಸ್ಯ ಚ ಚಂಪಕ, ಮಾಲೆ ಹಾಕ್ಕೊಂಡಿದ್ದಾನೆ ಅಂದರೆ ಎಲ್ಲ ಗೌರವಗಳನ್ನು ತಾನು ಹೊಂದಿಕೊಂಡಿದ್ದಾನೆ ಅಂತ ಅರ್ಥ. ಅದು ಫ್ರೆಶ್ ಹೊಸತಾದ ಮಾಲೆ. ನಾವೆಲ್ಲ ಒಣಗಿದ್ದು ಹಾಕೋದು, ತುಳಸಿ ಮಣಿಯೆಲ್ಲ ಒಣಗಿದ್ದು. ಇದು ಹಾಗಲ್ಲ, ಒಳ್ಳೆಯ ಮಾಲೆಗಳನ್ನು ಹಾಕೊಂಡಿದ್ದಾನೆ. ಆ ಮಾಲೆಯಲ್ಲಿ 5 ರೀತಿಯಾದ ಹೂಗಳನ್ನು ಹೇಳ್ತಾರೆ. ಸಚಂಪಕ, ಆ ಮಾಲೆಯಲ್ಲಿ ಸಂಪಿಗೆ ಉಂಟು ನೋಡಿ, ಒಳ್ಳೆಯ ಪರಿಮಳ ಇರುವಂತಹ ಸಂಪಿಗೆ, ಸತಿಲಕ, ಶಾಶೋಕ, ನೀಲೋತ್ಪಲ, ಅಶೋಕ, ನೀಲೋತ್ಪಲ, ಇದೆಲ್ಲ ಈ ಕಮಲ, ನೀಲೋತ್ಪಲ ಇದೆಲ್ಲ ಸ್ವಲ್ಪ ವ್ಯತ್ಯಾಸಗಳು. ರಾತ್ರಿ ಅರಳಿದರೆ ಅದು ಕಮಲ, ಹಗಲಿಗೆ ಅರಳಿದೆ, ರಾತ್ರಿ ಅರಳಿದರೆ ಅದು ನೀಲೋತ್ಪಲ, ಹೀಗೆ ಇದೆಲ್ಲವನ್ನು ಮಾಡಿದಂಥ ಮಾಲೆಯನ್ನು ತಾನು ಹಾಕಿಕೊಂಡಿದ್ದಾನೆ. ಇದರಿಂದ ಏನರ್ಥ ಕೇಳಿದ್ರೆ, ಎಲ್ಲ ಸಾಲಂಕೃತನಾಗಿ ವಿಷ್ಣು ಇದ್ದಾನೆ. ಅಲಂಕಾರ ಪ್ರಿಯೋ ವಿಷ್ಣು, ಹಾಗಾಗಿ ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡಿದ್ದಾನೆ. ನಮ್ಮ ಭಾಷೆಯಲ್ಲಿ ಹೇಳಿದರೆ ಒಳ್ಳೆ ಸ್ಟೈಲ್ ಆಗಿದ್ದಾನೆ ಅಂತ ಅರ್ಥ. ಹಾಗಾಗಿ ಕೃಷ್ಣನಿಗೆ ಒಳ್ಳೆಯ ಅಲಂಕಾರ ಮಾಡಬೇಕು. ಅಲಂಕಾರ ಮಾಡುವುದೇ ಕೃಷ್ಣನಿಗೆ ಇಷ್ಟ. ಅದಕ್ಕೆ ಬಗೆಯಾದಂಥ ಮುತ್ತು ರತ್ನಾದಿಗಳ ಹಾರವನ್ನು ನಾವು ಹಾಕ್ತೇವೆ. ಯಾಕೆ ಕೇಳಿದರೆ ನಾವೆಲ್ಲ ಕೊಟ್ಟದ್ದು ಬಾಡುತ್ತೆ, ಅದೆಲ್ಲ ಬಾಡೋದಿಲ್ಲ. ಅಂಥ ಹೂಗಳನ್ನು ತಾನು ಹಾಕಿಕೊಂಡಿದ್ದಾನೆ. 3 ಲೋಕಕ್ಕೆ ಅಧಿಪತಿಯಾದಂತಹ ವಿಷ್ಣು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾರೆ. ಹಾಗಾದರೆ 3 ಲೋಕದ್ದು ಅಂತ ಹೇಳುವಾಗ ಷಡರ್ಧ ವಿಕ್ರಮಗತಿ ಅಂತ ಹೇಳಿದರು. ಷಟ್ ಅಂದರೆ 6, ಅದರ ಅರ್ಧ ಅಂದರೆ 3. ಅಂದರೆ ನಾವು 6 ಆಗಿದ್ದೇವೆ. ಕಾಮಕ್ರೋಧ ಲೋಭಮೋಹ ಮದಮಾತ್ಸರ್ಯಾದಿಗಳಿರ್ಬೋದು, ಇಂಥದ್ದನ್ನೆಲ್ಲ ತೆಗೆದು ಅದರನ್ನು 3 ಲೋಕದ ಅಧಿಪತಿ ತಾನು ಭಗವಂತ, ಅದನ್ನೆಲ್ಲ ದಾಟಿದವ. ಅಂದರೆ 6 ದಾಟಿ 3 ಕಡೆಗೆ ಏರಿದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಒಂದು ಪ್ರಾರ್ಥನೆಯಿಂದ ಇಡೀ ಗ್ರಂಥದಲ್ಲಿ ಏನು ಉಂಟು ಅಂತ ಗೊತ್ತಾಯಿತು. ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಪುರಾಣಗಳಿರ್ಬೋದು, ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಕೇಳಿದರೆ ದೇವರ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಅದು ಯಾಕೆ ಕೇಳಿದರೆ, ಮತ್ತೆ ನಿಮ್ಮ ಲೌಕಿಕ ಪುಸ್ತಕದಲ್ಲಿ ಅದೆಲ್ಲ ಉಂಟಾ? ನಿಮ್ಮ ಲೌಕಿಕ ಪುಸ್ತಕದಲ್ಲಿ ಬೇರೆಯೇ ಇರೋದು. ಹಾಗಾಗಿ ಶಾಸ್ತ್ರಗಳು ಇದನ್ನೇ ಹೇಳ್ತಾರೆ. ಹೇಳಿದ್ದೇ ಹೀಗೆ. ಯಾವುದಕ್ಕೆ ಹೇಳಿದ್ದು? ವೇದದ ಅರ್ಥವನ್ನು ಹೇಳಲಿಕ್ಕೆ ಬಂದದ್ದು. ಹಾಗಾಗಿ ವೇದದ ಅರ್ಥ ಭಗವಂತನ ಗುಣಗಳನ್ನು, ಹಾಗಾಗಿ ಅದನ್ನು ಹೇಳಲಿಕ್ಕೆ ಬಂದದ್ರಿಂದ ಅದರ ಅರ್ಥವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಹರಿ ಅಂತ ಶಬ್ದ ಇದ್ದದ್ರಿಂದ ಅದೇ ಮಂಗಳ. ಹರಿ ಎನ್ನುವಂಥ ಶಬ್ದವೇ ಓಂಕಾರಶ್ಚಾಥ ಶಬ್ದಶ್ಚ ದ್ವಾವೇದವು ಬ್ರಹ್ಮಣಪುರ ಅಂತ. ಮಂಗಳ ಅಂದರೆ ಏನು? ಭಗವಂತನೇ ಮಂಗಳ. ಎಲ್ಲಿ ನಿಮಗೆ ಭಗವಂತನ ಸಂಪರ್ಕ ಆಗತ್ತೋ ಅದು ಮಂಗಳ. ಮಗಿಗತವು ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ಹಾಗಾಗಿ ಅಂತಹ ಜ್ಞಾನ ಕೊಡುವ ಭಗವಂತನ ಹೆಸರು ಹೇಳಿದ್ರೇನೆ ಮಂಗಳ. ಹರಿನಾಮ ಮಾಡಿದ್ರೇನೆ ಮಂಗಳ, ಇಲ್ಲದಿದ್ದರೆ ಅದೇ ಅಮಂಗಳ. ಹಾಗಾದರೆ ಅಂತಹ ಹರಿ ವಂಶ ಅದೇ ಮಂಗಳ. ಅದಕ್ಕೋಸ್ಕರ ಯೋ ಅವಿದ್ಯಾದ್ಯೈರಶೇಷೈರ್ ಮನಸಿ ವಿನೇಹಿತೈ ಕ್ಲೇಶಸಮ್ಯೈಸ್ತ್ರಿದೋಷೈ ಅಸ್ಪೃಷ್ಟೋ ನಿರ್ಗುಣತ್ವಾತ್ ಪರಮಗುರುರಜಃ ಕರ್ಮಭಿಸ್ತತ್ಫಲೈರ್ವ ಸರ್ವಜ್ಞತ್ವಾದಿಯುಕ್ತೋ ನಿರತಿಶಯ ಸುಖ ಪ್ರಾಪ್ತಿ ಹೇತುರ್ಯತೀನಾಂ ಸೋ ಅನಾದಿರ್ ವಾಸುದೇವ ಶಮೇತು ದುರಿತಂ ಜನ್ಮ ಜನ್ಮಾರ್ಧಿತಂ ನಃ. ಏನು ಹೇಳ್ತಾರೆ? ನಮ್ಮ ಜನ್ಮ ಜನ್ಮಾದವಾದಂತಹ ಪಾಪಗಳನ್ನು ಪರಿಹಾರ ಮಾಡು ಅಂತ ಹೇಳ್ತಾರೆ. ಅನಾದಿಯಾದಂತಹ ಪಾಪ ಅಂದರೆ ನಾವು ಪಾಪಗಳನ್ನು ಮಾಡ್ತಾ ಹೋಗಿದ್ದೇವೆ. ಪಾಪ ಮತ್ತೆ ಪುಣ್ಯ. ಏನು ಪಾಪ ಮತ್ತೆ ಪುಣ್ಯ ಅಂದರೆ ಸುಲಭ ಉಂಟು, ಏನು ಕಷ್ಟ ಇಲ್ಲ. ಹೇಳುವಾಗ ದೊಡ್ಡದು ಅಂತ ಹೇಳ್ತೇವೆ. ಏನು ಹೇಳ್ತಾರೆ ಅಲ್ಲಿ ಹೇಳುವಾಗ? ಸಂಸ್ಕೃತದಲ್ಲಿ ದುಷ್ಕೃತ ಸುಕೃತ ಅಂತ. ಏನು ಅದರ ಅರ್ಥ ಆಲೋಚನೆ ಮಾಡಿ. ಸುಕೃತ ಒಳ್ಳೆಯದು ಮಾಡಿದ್ದು, ಒಳ್ಳೆ ಕೆಲಸ ಮಾಡಿದರೆ ಪುಣ್ಯ. ದುಷ್ಕೃತ ಅಂದರೆ ಕೆಟ್ಟ ಕೆಲಸ ಮಾಡಿದರೆ ಪಾಪ. ಇಷ್ಟೇ. ಹಾಗಾದರೆ ಒಳ್ಳೆಯದು ಕೆಟ್ಟದು ಅಂತ ನಿರ್ಣಯ ಮಾಡಲಿಕ್ಕೆ ಶಾಸ್ತ್ರ. ಭಗವಂತನಿಗೆ ಭಗವಂತನ ಸಂಬಂಧಪಟ್ಟ ಕೆಲಸ ಮಾಡಿದರೆ ಅದು ಒಳ್ಳೆಯದು. ಭಗವಂತನ ಪ್ರತೀಕವಾದ ಜನರೂ ಆಗಬಹುದು. ಅಂತೂ ಲೋಕಕ್ಕೆ ಉಪಕಾರ ಮಾಡುವಂಥದ್ದೆಲ್ಲದೂ ಕೂಡ ಅದು ನಮಗೆ ಇರುವಂಥದ್ದು ಪುಣ್ಯಜನಕವಾದದ್ದು. ಲೋಕಕ್ಕೆ ಅಪಕಾರ ಆಗುವುದು, ಜನರಿಗೆ ಅಪಕಾರ ಆಗುವಂಥದ್ದು ಅದೆಲ್ಲವೂ ಕೂಡ ಅದು ಪಾಪ ಆಗತ್ತೆ. ಭಗವಂತನಿಗೆ ವಿರುದ್ಧವಾದದ್ದು ಅದೆಲ್ಲವೂ ಪಾಪ ಆಗತ್ತೆ. ಹಾಗಾದರೆ ದುಷ್ಕೃತ ಸುಕೃತ ಅಂತ. ಅಂತಹ ಪುಣ್ಯ ಪಾಪಗಳಿಗೆ ಕಾರಣನಾದವ ಯಾರು ಕೇಳಿದರೆ ನಿರ್ಣಯ ಮಾಡಿಕೊಡುವವ ಭಗವಂತ. ಹಾಗಾಗಿ ಹೇಳ್ತಾರೆ, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಕರ್ಮಗಳಿಗೆ ಭಗವಂತ ಫಲ ಕೊಡ್ತಾನೆ. ಹಾಗಾದರೆ ಇವತ್ತೇನು ನಾವು ಅನುಭವಿಸ್ತಾ ಇದ್ದೇವೆ ಅದು ಇವತ್ತಿನಿಂದ ಮಾಡಿದ್ದಲ್ಲ. ನಿಮಗೆ ಎಲ್ಲಿ ಹೇಳಿದ್ದಾರೆ ಸ್ವಾಮಿ? ಎಲ್ಲಿಯಾದರೂ ಹೇಳಿದಾರ? ಇವತ್ತಿದ್ದು ನಿಮಗೆ ಇಷ್ಟೇ ಸಮಯದಲ್ಲಿ ಕೊಡ್ತೇನೆ ಅಂತ ನಾವೇ ತಿಳ್ಕೊಂಡದ್ದು. ಅದು ಯಾಕೆ ಇಷ್ಟೆಲ್ಲ ಮಾಡಿದ್ದೇನೆ ಮತ್ತು ಕೂಡ ನಮಗೆ ಹೀಗೆ ಯಾಕೆ ಅಂತ ಕೇಳ್ತೇವೆ. ಖಂಡಿತ ಭಗವಂತನ ಇಚ್ಛೆ.
ಏನು ನೀವು ಯಾವತ್ತು ಏನು ಮಾಡಿದ್ರು ಅಂತ ನೋಡಿಕೊಂಡು ಆತ ಫಲವನ್ನು ಕೊಡುವವ. ಹಾಗಾಗಿ ಏನ್ ಹೇಳ್ತಾನವ, ಎಂದಿಗೂ ಕೂಡ ಇವತ್ತಿನದ್ದು ಇವತ್ತೇ ಕೊಡ್ತೇನೆ ಅಂತ ಹೇಳಲೇ ಇಲ್ಲ. ಅಲ್ಲ, ಹೇಳಿಲ್ವ ಕಡೆಗೆ ಒಂದಷ್ಟು ಕಡೆ ಹೇಳಿದ್ದಾರೆ. ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ನುತೆ. ಭಾರಿ ಪುಣ್ಯ ಪಾಪ ಮಾಡಿದ್ರೆ ಅದು ಟೈಮ್ ಕೊಟ್ಟಿದ್ದಾರೆ, ಡ್ಯೂರೇಷನ್. ತ್ರಿಭಿರ್ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ದಿನೈರ್ವ. 3 ವರ್ಷ, 3 ತಿಂಗಳು, 3 ದಿನ. ಅದು ಯಾಕೆ ಅಷ್ಟು ವೆರೈಟಿ ಹೇಳಿದ್ರೆ? ಅದು ಅಷ್ಟು ಅತ್ಯುತ್ಕಟ ಆದರೆ ನಾವು ಹೇಳ್ತೇವಲ್ಲ, ಎಂಥದ್ದು ಭಯಂಕರ ಅಂತ. ನೀವು ನಿರ್ಧಾರ, ನಾವು ಅಂತಹ ಪುಣ್ಯವೂ ಮಾಡಲಿಲ್ಲ, ನಾವು ಅಂತಹ ಪಾಪವೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ. ಹಾಗಾದ್ರೆ ಅಂಥದ್ದು ಮಾಡದೆ ಇವತ್ತಿನಿಂದ ಇವತ್ತೇ ಸಿಕ್ಕಬೇಕು ಕೇಳಿದ್ರೆ ನಮ್ಮ ಹಿಡಿತದಲ್ಲಿಯ ಒಕ್ಕಲಲ್ಲಿ ಭಗವಂತ ಇಲ್ಲ. ಮತ್ತೆ ಅವನ ಹೇಳಿದ ಹಾಗೆ ನಾವು ಮಾಡಬೇಕು. ಹಾಗಾದ್ರೆ ಯಾವಾಗ ಫಲ ಕೊಡ್ತಾನೆ ಕೇಳಿದ್ರೆ ಅದೆಲ್ಲವನ್ನು ನೋಡಿಕೊಂಡು ಭಗವಂತ ಕೊಡ್ತಾನೆ, ಜನ್ಮ ಜನ್ಮಾಂತರದಲ್ಲಿ ಕೊಡ್ತಾನೆ. ಹಾಗಾದ್ರೆ ಜನ್ಮ ಜನ್ಮಾಂತರದಲ್ಲಿ ಅನುಭವಿಸುವಾಗ ಏನು ಹೇಳಬೇಕು ಭಗವಂತನ ಹತ್ರ? ಕರ್ಮಾಧ್ಯಕ್ಷನಾದ ಭಗವಂತ ಇದನ್ನು ಅನುಭವಿಸಿ ಖಾಲಿ ಮಾಡಿಕೊಂಡು ಅವಕಾಶ ಮಾಡಿ ಕೊಟ್ಟಿಯಲ್ಲ, ಆಗಲಿ ಇದು ನಿನಗೆ ಪ್ರೀತ ಆಗಲಿ, ಕಷ್ಟ ಬರುವಾಗಲೂ ದೇವರನ್ನು ಮರಿಬಾರ್ದು ಅಂತ. ಹಾಗಾಗಿ ಭಗವಂತ ಕಷ್ಟವೂ ಕೊಡ್ತಾನೆ, ಸುಖವೂ ಕೊಡ್ತಾನೆ, ಅದೆರಡನ್ನು ಅನುಭವಿಸಬೇಕಲ್ಲ. ಆದರೆ ಎಲ್ಲ ಎಂತ ಹೇಳ್ತೀರಿ ಹೇಳಿ? ದೇವರಿಗೆ ನಮಸ್ಕಾರ ಮಾಡುವಾಗ ದೇವರೇ ಸುಖ ಕೊಡು, ದೇವರೇ ಸುಖ ಕೊಡು ಅಂತ ಕೇಳಬಾರ್ದು. ಯಾಕೆ ಕೇಳಬೇಕು? ಒಬ್ಬಳಿದ್ದಾಳೆ ಜಗತ್ತಿನಲ್ಲಿ, ದೇವರೇ ನನಗೆ ಕಷ್ಟ ಕೊಡು ಅಂತ ಕೇಳಿದವರಿದ್ರೆ ಯಾರಾದರೂ ಕೇಳ್ತೀರಾ? ಆದರೆ ಕೇಳಿದವಳಿದ್ದಾಳೆ ಕುಂತಿ, ವಿಪದ ಸಂತುನ ಶಶ್ವತ್ ಅಂತ. ಯಾಕೆ? ಕಷ್ಟಕ್ಕೋಸ್ಕರ ಕಷ್ಟ ಅಲ್ಲ, ಮತ್ತೆ ಕೃಷ್ಣನಿಗೋಸ್ಕರ ಕಷ್ಟ. ಯಾಕೆ ಕೇಳಿದ್ರೆ ಅಪುನರ್ಭವ ದರ್ಶನಂ, ಭಗವಂತ ಬರ್ತಾನೆ. ಕಷ್ಟ ಇದ್ದಾಗ ಭಗವಂತ ಬರ್ತಾನೆ. ನಿಮಗೆ ದೇವರು ಬೇಕಾ ಬೇಡವಾ? ದೇವರು ಬೇಕು ಹೇಳಿದ್ರೆ ಕಷ್ಟ ಬೇಕಾದ್ರೆ ಬರಲಿ, ಸುಖ ಬೇಕಾದ್ರೂ ಬರಲಿ, ದೇವರು ಬರ್ತಾನಲ್ಲ. ಆ ಕಷ್ಟವನ್ನು ನಾವು ಇಷ್ಟವನ್ನಾಗಿ ಮಾಡಿಕೊಳ್ಬೇಕು, ಖಂಡಿತ ನಮಗೆ ನಷ್ಟ ಆಗೋದಿಲ್ಲ. ಹಾಗಾದ್ರೆ ಕೇಳ್ಬೋದು, ಹೌದಾ ಅಂತ. ಯಾವತ್ತೂ ಉದಾಹರಣೆ ಹೇಳಿದ್ದು ಉಂಟು. ಬಿಸಿಲಲ್ಲಿ 1 ಗಂಟೆ ನಿಲ್ಲಿಸಿದ್ರೆ ತಲೆ ತಿರುಗಿ ಬೀಳ್ತೇವೆ, ಪನಿಷ್ಮೆಂಟ್ ಅಂತ ಕೊಟ್ರೆ. ಅದೇ ಕ್ರಿಕೆಟ್ ಆಡುವಾಗ ಬೆಳಿಗ್ಗೆ ಹೋದ ಮಕ್ಕಳು ಸಾಯಂಕಾಲ ಕರೆದ್ರೂ ಬರುವುದಿಲ್ಲ, ಊಟ ಸಹ ಬೇಡ, ಹಸಿರು ಸಹ ಬೇಡ, ನೀರು ಸಹ ಬೇಡ, ಹೋಗ್ಲಿಕ್ಕೆ ತಲೆ ತಿರುಗುವುದಿಲ್ಲ, ಹಾಗೆಂತ ಸಾಗುವುದಿಲ್ಲ. ಯಾಕೆ? ಇಷ್ಟ. ಹಾಗಾಗಿ ನಾವು ಅದನ್ನು ಇಷ್ಟ ಮಾಡಿಕೊಂಡ್ರೆ ಅದು ಕಷ್ಟ ಆಗುವುದಿಲ್ಲ. ದೇವರ ವಿಷಯದಲ್ಲಿ ಹಾಗೆ, ದೇವರನ್ನು ಕಾಣಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಸ್ವಲ್ಪ ಕಷ್ಟ ಬಿಡಬೇಕು. ಆದರೆ ನಿಜವಾಗಿ ಅದು ಕಷ್ಟ ಅಲ್ಲ. ದೇವರು ಇಷ್ಟ ಆದರೆ ಅದು ಕಷ್ಟ ಅಲ್ಲ. ಒಂದ್ಸಲ ಹೀಗೆ ಆಯಿತು, ತಿರುಪತಿಗೆ ಹೋಗುವಾಗ ದರ್ಶನಕ್ಕೆ ಟಿಕೆಟ್ ಕೊಟ್ಟರೆ ಎಲ್ರಿಗೂ ಖುಷಿ ಆಗುತ್ತೆ, ಟಿಕೆಟ್ ಕೊಡದಿದ್ರೆ ಎಲ್ರಿಗೂ ಬಿಸಿ ಆಗ್ತದೆ. ಏನು ಮಾಡೋದು? ನಮ್ಮ ಹತ್ರ ಒಂದು ಲಿಮಿಟೇಷನ್ ಇರ್ತದೆ. ಒಬ್ಬರಂತೂ ಬಹಳ 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 ಪೀಡಿಸಿದ್ರು. ಪುಣ್ಯವರಿಗೆ ವೆಂಕಟರಮಣ ಓಡಿದ, ಮತ್ತೆ ಕೊನೆಗೆ ಅವರು ಬಂದರು. ನಾನು ಕೇಳಿದೆ, ನೀವು ಇಷ್ಟು ಕೇಳಿ ಕೇಳಿ ಬಂದ್ರಿ, ನಾವಾದರೆ ಖಂಡಿತ ಹೀಗೆಲ್ಲ ಕೇಳ್ತಾ ಇರಲಿಲ್ಲ, ಇನ್ನೊಬ್ಬರಿಗೆ ಪೀಡಿಸ್ತಾ ಇರಲಿಲ್ಲ ಅಂತ. ಅದಕ್ಕೆ ಅವರು ಏನು ಹೇಳಿದ್ರು ಗೊತ್ತಾ? ನಮಗೆ ಭಗವಂತನನ್ನು ಕಾಣುವ ಉತ್ಕಟ ಇಚ್ಛೆ ಇದ್ದದ್ದಕ್ಕೆ ಇಷ್ಟು ಪೀಡಿಸಿದೆವು, ಇಲ್ಲದಿದ್ರೆ ಬೇರೆ ವಿಷಯದಲ್ಲಿ ಖಂಡಿತ ನಾವು ನಿಮ್ಮನ್ನು ಇಷ್ಟು ಪೀಡಿಸ್ತಾ ಇರಲಿಲ್ಲ. ಅಂದ್ರೆ ಅಲ್ಲಿ ಪರ್ಯವಸಾನ ಎಲ್ಲಿ ಕೇಳಿದ್ರೆ ಭಗವಂತನನ್ನು ಕಾಣಬೇಕೆನ್ನುವ ತುಡಿತವೇ ಹೊರತು ನಿಮಗೆ ಉಪದ್ರ ಮಾಡಬೇಕು ಅಂತಲ್ಲ. ಆದ್ರೆ ನಮಗೇನು ಗೊತ್ತು, ನಮಗಂತೂ ತುಂಬಾ ಕಿರಿಕಿರಿ, ಕೊನೆಗೆ ಎಷ್ಟಾಗ್ತದೆ ಕೇಳಿದ್ರೆ ಹೋಗುದೇ ಬೇಡಪ್ಪ ಅಂತ ಅನ್ನಿಸ್ತದೆ. ಹೀಗೆ ಒಂದು ಘಟನೆ ಆದ್ರೆ ಅದರ ಹಿಂದೆ ಇರುವ ಭಾವ ಉಂಟಲ್ಲ, ಅದು ಪ್ರಧಾನ ಆಗಿ ಬಿಡುತ್ತದೆ. ಭಗವಂತನಿಗೋಸ್ಕರ ಎಲ್ಲ ಇದು ಯಾವುದು ಕಷ್ಟ ಅಲ್ಲ. ಹಾಗಾದ್ರೆ ಇದು ಇಷ್ಟ ಆಯಿತು ಕೇಳಿದ್ರೆ ಖಂಡಿತ ಇಷ್ಟನಾದ ಭಗವಂತ ನಮಗೆ ಬಂದು ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ಇಲ್ಲಿ ಕೂಡ ಇವರು ಹೇಳ್ತಾರೆ, ಭಗವಂತ ಶಮಯತು ದುರಿತಂ, ನಮ್ಮ ಪಾಪಗಳನ್ನೆಲ್ಲ ನಾಶ ಮಾಡು ಮಾರಾಯ, ಕಡಿಮೆ ಮಾಡು. ನಮ್ಮನ್ನು ನೋಡಿ, ಪಾಪ ಕಡಿಮೆ ಆಗ್ಬೇಕಾದ್ರೆ ಒಂದೇ ದಾರಿ, ನಮಗೆ ಒಂದ ಅನುಭವಿಸ್ಬೇಕು. ಇಲ್ಲ, ನಾಮಸ್ಮರಣೆ ಮಾಡ್ಬೇಕು. ಯಾವುದು ಒಳ್ಳೇದು? ನಾಮಸ್ಮರಣೆ ಮಾಡುವುದು ಒಳ್ಳೇದಲ್ವ? ಹಾಗಾದ್ರೆ ಅಂತಹ ನಾಮಸ್ಮರಣೆ ಮಾಡಲಿಕ್ಕೆ ನಾಚಿಕೆಯನ್ನು ನಾವು ಪಡುತ್ತೇವೆ? ಖಂಡಿತ ಇಲ್ಲ. ದೇವರ ನಾಮಸ್ಮರಣೆ ಮಾಡಿದ್ರೆ ಎಲ್ಲದೂ ನಮಗೆ ದೊರಕತ್ತೆ. ಯಾವಾಗ? ಇವಾಗಲ್ಲ, ಜನ್ಮ ಜನ್ಮಾರ್ಜಿತಂಬ, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಿಗೂ ಶಮನ ಆಗತ್ತೆ ಹೇಳಿದ್ರು, ಉಪಶಮನ ಆಗತ್ತೆ ಕೇಳಿದ್ರೆ ಯಾರು? ಅನಾದಿಯಾದ ವಾಸುದೇವ ನಮಗೆ ಅನುಗ್ರಹ ಮಾಡ್ತಾನೆ. ವಾಸುದೇವ, ಕೃಷ್ಣ, ಭಗವಂತ, ನಾರಾಯಣ, ಮುಕುಂದ, ಏನು ಬೇಕಾದ್ರೆ ವಾಸುದೇವ ಸಂಗ್ರಹಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ, ಅದು ವಾಸುದೇವ ಇರಬಹುದು. ಹಾಗಾಗಿ ನಮ್ಮೆಲ್ಲ ಹಸುಗಳಿಗೆ, ಪ್ರಾಣಗಳಿಗೆ ಒಡೆಯನಾದವ, ನಮ್ಮೆಲ್ಲ ಇಂದ್ರಿಯಗಳಿಗೆ ಅಧಿಪತಿಯಾದವ. ನಾವು ಹಾಳಾಗಲಿಕ್ಕೆ ಕಾರಣ ನಮ್ಮ ಸ್ವಲ್ಪ ಇಂದ್ರಿಯಗಳು, ಅವುಗಳ ಆಚೆ ಈಚೆ ಎಳಿತಾವೆ. ಆ ಎಳೆಯದ ಹಾಗೆ ನಮ್ಮನ್ನು ರಕ್ಷಣೆ ಮಾಡುವವ ಯಾರು ಕೇಳಿದ್ರೆ ವಾಸುದೇವ. ಅಂತ ವಾಸುದೇವ ನೀನು ಅನಾದಿ, ನಾವು ಆದಿ ಉಳ್ಳವರು. ಅಂದ್ರೆ ಹುಟ್ಟುತ್ತೇವೆ ಸಾಯ್ತೇವೆ ಅಂತಷ್ಟ. ಆದರೆ ಭಗವಂತ ಅನಾದಿ ಆದದ್ರಿಂದ ಅವನು ಎಲ್ಲವನ್ನೂ ಕಳೆಯಬಲ್ಲ.
ನಮ್ದು ಹೇಳ್ತವಲ್ಲ, ಅಲ್ಲ ನೀನು ಬರೋದಕ್ಕಿಂತ ಮೊದಲು ಅವರಿಗೆ ಗೊತ್ತಿತ್ತ ಅಂತ ಕೇಳಿದ್ರೆ ಅದಕ್ಕಿಂತ ಹಿಂದವ ಇದ್ದ. ಹೀಗೆ ಭಗವಂತ ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಹೇಳ್ತಾರೆ ಶ್ರೀಹರಿ ಏನು ಮಾಡ್ತಾನೆ ಕೇಳಿದ್ರೆ, ಜೀವರಲ್ಲಿರುವ ಅಶೇಷ ವಿದ್ಯೆಗಳಿಂದಲೂ ಕೂಡ ಅಸ್ಪೃಷ್ಟನಾದವ ಅಂತ ಹೇಳಿ. ಅಸ್ಪೃಷ್ಟ ಅಂದ್ರೆ ಮುಟ್ಟಿಸಿಕೊಳ್ಳಲಾಗದ್ದು ಅಂತ ಅರ್ಥ. ಅಲ್ಲ ದೇವರನ್ನು ಯಾಕೆ ಮುಟ್ಟಬೇಕು ಕೇಳಿದ್ರೆ ಅವನನ್ನು ಮುಟ್ಲಿಕ್ಕೆ ಆಗುದೇ ಇಲ್ಲ ಅಂತ ಹೇಳ್ತಾರೆ. ಅವನು ಎಷ್ಟು ನೀವು ಮುಟ್ಲಿಕ್ಕೆ ಪ್ರಯತ್ನ ಪಟ್ಟರು ದೂರ 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 ಹೋಗಿರ್ತಾನೆ. ಯಾಕೆ ಅವನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಶಬ್ದಗಳಿಂದ ಮುಟ್ಲಿಕ್ಕೆ ಆಗೋದಿಲ್ಲ. ಇನ್ನು ಪ್ರಾಕೃತಿಕವಾದಂಥ ದೇಹಗಳಿಂದ ಹೇಗೆ ಮುಟ್ಲಿಕ್ಕೆ ಸಾಧ್ಯ? ಏನು ಶಬ್ದದಿಂದ ಮುಟ್ಟುದು ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಕವರ್ ಮಾಡಿದ್ರಲ್ಲ ಆ ಸಬ್ಜೆಕ್ಟ್ ಅನ್ನು. ಒಂದಿಷ್ಟಿತ್ತು ಅರ್ಧ ಗಂಟೆಲಿ ಎಲ್ಲ ಹೇಳಿದ್ರಲ್ಲ ಹೇಳಿದ್ರೆ ಎಲ್ಲ ಸ್ವಲ್ಪ 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 ಮುಟ್ಟಿದೆ ಹೇಳ್ತಾರೆ. ಎಂತದು ಮುಟ್ಟುದು ಅಂದ್ರೆ ನಾವು ಉಪಯೋಗ ಮಾಡ್ತೇವೆ ನೋಡಿ ಆ ಶಬ್ದಗಳನ್ನೆಲ್ಲ, ಆದ್ರೆ ನಮಗಿದು ಮಾತಾಡುವಾಗ ನಮಗೆ ಗೊತ್ತೇ ಆಗಿರುವುದಿಲ್ಲ. ಏನು ಮುಟ್ಟುದು ಅಂದ್ರೆ ಆ ವಿಷಯವನ್ನು ಹೇಳುವಂಥದ್ದಕ್ಕೆ ಮುಟ್ಟುದು ಅಂತ ಅರ್ಥ. ಹಾಗಾದ್ರೆ ಮುಟ್ಟುದು ಹೇಳಿದ್ರೆ ಸ್ಕಿನ್ನಲ್ಲಿಯೋ ಕೈಯಲ್ಲಿಯೋ ಮುಟ್ಟುದಲ್ಲ, ಮಾತಿನಲ್ಲಿ ಮುಟ್ಟುದೇ. ಹಾಗಾದ್ರೆ ಭಗವಂತನನ್ನು ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಉಂಟ ಕೇಳಿದ್ರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ನಮಗೆ ಪೂರ್ತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಪೂರ್ತಿ ಅವ ಇಲ್ಲ ಅಂತಲ್ಲ, ಮತ್ತೆ ಅಷ್ಟು ಸಂಗತಿ ಉಂಟು, ನಮಗಷ್ಟು ಸಂಗತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಹಾಗಾಗಿ ಜೀವರಲ್ಲಿರುವಂಥವ್ರು ಎಲ್ಲರೂ ಕೂಡ ಯಾವ ವಿದ್ಯೆ ಇರಬಹುದು ಅವಿದ್ಯೆ ಇರಬಹುದು, ಅದರಿಂದ ಅವನನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರಾಕೃತ ಗುಣರಹಿತನಾದವ ಅವ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿರ್ಗುಣತ್ವಾತ್ ಪರಮಗುರು ರಜ ಅಂತ. ಯಾಕೆ ನಿರ್ಗುಣತ್ವ ಅಂತ ಹೇಳಿದ್ರು? ಅವನಿಗೆ ಗುಣವೇ ಇಲ್ಲ ಅಂತಲ್ಲ. ನಿರ್ಗುಣ ಅಂದ್ರೆ ಗುಣಗಳಿಂದ ರಹಿತ. ಯಾವ ಗುಣ? ಕೆಟ್ಟ ಗುಣ ಅಂತ ಅರ್ಥ. ಹಾಗಾಗಿ ಆ ಕೆಟ್ಟ ಗುಣಗಳಿಂದ ರಹಿತನಾದವ ಈತ. ಕೆಟ್ಟ ಗುಣಗಳು ಯಾವುದು ಕೇಳಿದರೆ ನಾವು ಎಷ್ಟು ಸಹ ಪಟ್ಟಿ ಮಾಡ್ತೇವೆ, ಆದ್ರೆ ಅದು ಯಾವುದೂ ಕೂಡ ಅವನತ್ರ ಇಲ್ಲ. ಹಾಗಾಗಿ ಸದ್ಗುಣನಾದವನೇ ಹೊರತು ಮತ್ತೇನೂ ಅಲ್ಲ. ಅಂತಹ ಇವನು ಕ್ಲೇಶ ಎಂಬ ಹೆಸರು. ಕ್ಲೇಶ ಅಂದ್ರೆ ಕಷ್ಟ. ಅದು ಯಾವುದರಿಂದ ಹೇಳಿದ್ರೆ ಮಾತಾ ಪಿತ್ತ ಕಪ ಅಂತ ದೋಷಗಳಿಂದ ಸೇರಿದಂತಹ ತಾಪತ್ರಯ. ನಮಗೆ ಯಾವಾಗಲೂ ಹೇಳಿದೆ ತಾಪತ್ರಯ ಮುಗಿಯುವುದೇ ಇಲ್ಲ ಅಂತ ಹೇಳಿ. ಹಾಗಾದ್ರೆ ತಾಪ ಅಂದ್ರೆ ಬಿಸಿ, ಅದು ಮಾತ್ರ ಅಲ್ಲ, ಎಲ್ಲವೂ ನಮಗೆ ತಾಪತ್ರಯವೇ. ಒಳ್ಳೆ ಕೆಲಸ ಮಾಡುವಾಗ ಎಲ್ಲವೂ ತಾಪತ್ರಯ, ಕೆಟ್ಟ ಕೆಲಸ ಮಾಡುವಾಗ ಅದು ತನ್ನಿಂತಾನೇ ಆಗಿ ಹೋಗತ್ತೆ. ಅದಕ್ಕೆ ಯಾವಾಗಲೂ ಹೇಳುದು, ಯಾವುದೇ ಧರ್ಮ ಕರ್ಮ ಮಾಡಬೇಕಾದ್ರೆ ಮೊದಲು ಪ್ರಾರ್ಥನೆ ಮಾಡುವುದು ಯಾರಿಗೆ ಕೇಳಿದ್ರೆ ಗಣಪತಿಗೆ. ಆದ್ರೆ ಗಣಪತಿಗಿಂತಲೂ ಮೊದಲು ಪೂಜೆ ಪ್ರಾರ್ಥನೆ ಮಾಡುದು ಗುರುಗಳಿಗೆ. ಗುರುಭ್ಯೋ ನಮಃ, ಆಮೇಲೆ ಗಣಪತಿ ಏನು ಅಲ್ರಿ ದೇವರ ಪೂಜೆ ಮಾಡುದು. ಮತ್ತೆ ಯಾಕೆ ಗಣಪತಿ ಪೂಜೆ ಮಾಡ್ತೀರಿ? ಗಣಪತಿ ಪೂಜೆ ಮಾಡಿದ್ರೆ ಏನು ವಿಘ್ನಗಳಿದ್ರೆ ಪರಿಹಾರ ಆಗತ್ತೆ. ದೇವರದ್ದೇ ಪೂಜೆ ಮಾಡುದು, ಅದಕ್ಕೆ ವಿಘ್ನ ಬರ್ತದೆ ಹೇಳಿದ್ರೆ. ವಿಘ್ನಗಳು ಬರುವುದೇ ಒಳ್ಳೆ ಕೆಲಸ ಆಗುವಾಗ, ಕೆಟ್ಟ ಕೆಲಸ ಆಗುವಾಗಿಲ್ಲ. ನಿಮ್ಮ ಹತ್ರ ಮಾಡಿಸಿಕೊಂಡು ಹೋಗ್ತದೆ, ನಾವೇ ಎಣಿಸ್ತೇವೆ ಜಾರಿದೆ, ಯಾಕೆ ತಪ್ಪಿತು ಗೊತ್ತಿಲ್ಲ, ಎಂಥದೇ ಏನು ಸೀದು ಹೋಗೇ ಬಿಟ್ಟಿತ್ತು ಅಂತ. ಮನಸ್ಸಿರ್ಲಿ ಎಲ್ಲೇ ಇರ್ಲಿ, ರಥ ಬೀದಿಯಲ್ಲಿ ಸುತ್ತಬೇಕಾದ್ರೆ, ನೀರುಳ್ಳಿ ಬೆಳ್ಳುಳ್ಳಿ ಪರಿಮಳ ತೆಕ್ಕೊಳ್ಬೇಕಾದ್ರೆ ಯಾರು ಹೇಳಬೇಕಾಗಿಲ್ಲ. 3 ಸಲ ಸುತ್ತು ಬಂದು ತೆಕ್ಕೊಳ್ತಾರೆ. ಕೃಷ್ಣ ಮಠಕ್ಕೆ ಬಂದು ದೇವರ ದರ್ಶನ ಮಾಡಬೇಕು ಕೇಳಿದ್ರೆ ಎಲ್ರಿಗೂ ಕಷ್ಟ ಆಗಿ ಬಿಡ್ತದೆ. ಯಾಕೆ ಕೇಳಿದ್ರೆ ಯಾವಾಗಲೂ ಹಾಗೆ ಕೆಟ್ಟ ಕೆಲಸ ನಮ್ಮಿಂದ ಆಗಿ ಹೋಗ್ತದೆ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಪ್ರಯತ್ನ ಪಡಬೇಕಾಗ್ತದೆ. ಬಾವಿಯ ಒಳಗಿರುವ ನೀರನ್ನು ಮೇಲೆ ಎತ್ತುವ ಹಾಗೆ. ಬಾವಿಯಲ್ಲಿ ನೀರುಂಟು, ನೀರನ್ನು ಮೇಲೆ ಎತ್ತಬೇಕು. ಹೇಗೆ ಮಾಡಬೇಕು? ಒಂದು ಪಂಪ್ ಮಾಡಬೇಕು. ಇಲ್ಲದಿದ್ರೆ ಏತ ಹಿಂದಿನ ಕಾಲದಲ್ಲಿ, ಮತ್ತೆ ಇಲ್ಲದೇ ಇದ್ರೆ ಹಗ್ಗದಲ್ಲಿ ಎಳಿಬೇಕು. ಅದೇ ಕೊಡಪಾನ ಕೆಳಗೆ ಹೋಗಬೇಕಾದ್ರೆ ಕೈ ಬಿಟ್ಟು ನಿಂತರೆ ಸಾಕು, ಸರ್ರನೆ ಕೆಳಗೆ ಹೋಗ್ತದೆ. ಕೊಡಪಾನ ಮೇಲೆ ಎತ್ತಬೇಕಾದ್ರೆ ಮಾತ್ರ ಪ್ರಯತ್ನ. ಹಾಗೆಯೇ ಜೀವನದಲ್ಲಿ ಕೆಟ್ಟದಾಗ್ಲಿಕ್ಕೆ ಯಾರು ಹೇಳಿಕೊಡ್ಬೇಕಾಗಿಲ್ಲ, ಆದ್ರೆ ಒಳ್ಳೇದಾಗಬೇಕಾದ್ರೆ ತುಂಬಾ ಪ್ರಯತ್ನ ಬೇಕಾಗ್ತದೆ. ಹಾಗಾಗಿ ನಮ್ಮನ್ನು ಉದ್ಧಾರ ಮಾಡಬೇಕು ಕೇಳಿದ್ರೆ ಈ 3 ಗುಣಗಳಿಂದ ಅತೀತನಾದ ಭಗವಂತ ನಮ್ಮನ್ನು ಉದ್ಧಾರ ಮಾಡಬೇಕು. ಹಾಗಾಗಿ ತಾಪತ್ರಯಗಳಿಂದ ಮುಕ್ತನಾದ ಭಗವಂತ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಅಥವಾ ಸತ್ವ ರಜಸ್ಸು ತಮಸ್ಸು ಗುಣಗಳಿಂದ ರಹಿತನಾದವ ನಿರ್ಗುಣ ಭಗವಂತ. ನಾವದು 3 ಗುಣಗಳಲ್ಲಿ ಇದ್ದೇವೆ. ಕೆಲವರಿಗೆ ಸತ್ವ, ಕೆಲವರಿಗೆ ರಜಸ್ಸು, ಕೆಲವರಿಗೆ ತಮಸ್ಸು. ಇದು ಜಾಸ್ತಿ ನಮಗೆ ಅರ್ಥ ಆಗಬೇಕು ಕೇಳಿದ್ರೆ, ಸತ್ವ ಅಂದ್ರೆ ನನಗೂ ಒಳ್ಳೇದಾಗ್ಲಿ ಅವನಿಗೂ ಒಳ್ಳೇದಾಗ್ಲಿ, ಇದು ಸತ್ವಗುಣದ ವ್ಯವಸ್ಥೆ. ರಜೋಗುಣ ಅಂದ್ರೆ ನನಗೆ ಒಳ್ಳೇದಾಗ್ಬೇಕು, ಅಲ್ಲ ಅವನಿಗೆ ಏನು ಬೇಕಾದ್ರೆ ಆಗ್ಲಿ, ನನಗೆ ಲಾಭ ಆಗ್ಬೇಕು, ನನಗೆ ಒಳ್ಳೇದಾಗ್ಬೇಕು, ಇದು ರಜೋಗುಣ. ತಮೋಗುಣ ಹೇಗೆ ಗೊತ್ತುಂಟ? ನನಗೆ ಒಳ್ಳೇದಾಗದಿದ್ರು ತೊಂದರೆ ಇಲ್ಲ, ಅವನಿಗೆ ಒಳ್ಳೇದಾಗಬಾರ್ದು. ನನ್ನ 1 ಕಣ್ಣು ಹೋದ್ರೂ ತೊಂದರೆ ಇಲ್ಲ, ಅವನಿಗೆ 2 ಕಣ್ಣು ಹೋಗಬೇಕು, ಇದು ತಮೋಗುಣ. ಹಾಗಾದ್ರೆ ಇದು 3 ಮೆಂಟ್ಯಾಲಿಟಿ ನಮ್ಮ ಹತ್ರ ಉಂಟೇ ಉಂಟು. ಹಾಗಾದ್ರೆ ಇದನ್ನೆಲ್ಲ ದಾಟಿದವ ಯಾರು ಕೇಳಿದ್ರೆ ಅದು ಕೃಷ್ಣ. ಹಾಗಾಗಿ ನಿರ್ಗುಣತ್ವ ಪರಮ ಗುರುಹು ಅಜಃ. ನೋಡಿ, ಎಲ್ರಿಗೂ ಗುರುಗಳು. ನಾವು ಯಾರನ್ನು ಇವತ್ತು ಗುರುಗಳು ಅಂತ ಕರಿತೇವೋ
ಮಧ್ವಾಚಾರ್ಯನಿರ್ಬೋದು, ರಾಘವೇಂದ್ರ ಸ್ವಾಮಿಗಳನ್ನಿರ್ಬೋದು, ರುದ್ರದೇವರನ್ನಿರ್ಬೋದು, ಅವರಿಗೆಂತಲೆಲ್ಲರಿಗೂ ಕೂಡ ಮಿಗಿಲಾದವ ಯಾರು ಕೇಳಿದರೆ ಪರಮಗುರುವಾದಂತಹ ಭಗವಂತ. ಹಾಗಾಗಿ ಕರ್ಮಭಿ ತತ್ಫಲೈರ್ವ, ಯಾವ ಕರ್ಮ ಫಲ ಸಂಬಂಧವೇ ಇಲ್ಲ ಭಗವಂತನಿಗೆ. ನಮಗೆ ಇದು ಮಾಡಿದರೆ ಇದಾಗ್ತದೆ, ಅದು ಮಾಡಿದರೆ ಅದಾಗ್ತದೆ. ಭಗವಂತನಿಗೆ ಹಾಗೆಲ್ಲ ಯಾವುದೂ ಇಲ್ಲ. ಹಾಗಾಗಿ ಸರ್ವಜ್ಞತ್ವಾದಿ ಯುಕ್ತ, ಎಲ್ಲ ಜ್ಞಾನಗಳಿಂದ ಕೂಡಿದವ ಭಗವಂತ. ಅದನ್ನು ಇಮ್ಯಾಜಿನ್ ಮಾಡೋದು ಸುಲಭ, ಎಲ್ಲ ಗೊತ್ತುಂಟು ಅಂತ ಹೇಳೋದು ಸುಲಭ. ಆದರೆ ಅದನ್ನು ಇಮ್ಯಾಜಿನ್ ಮಾಡಿ ಬಹಳ ಕಷ್ಟ. ನಮಗೆ ಏನು ಗೊತ್ತಿಲ್ಲಲ್ಲ, ಅದು ಬಹಳ ಸುಖ ಒಂದೊಂದು ಸಲ ಅಂತ. ಅಜ್ಞಃ ಸುಖಮಾರಾಧ್ಯತೆ ಅಂತ. ಎಂಥದ್ದು ಗೊತ್ತಿಲ್ಲ, ಓ ಹೌದಾ ಅಂತ ಹೇಳ್ತದೆ. ಒಬ್ಬ ವ್ಯಕ್ತಿ ಬಂದ, ಅವನದ್ದೆಲ್ಲವೂ ಗೊತ್ತಾದರೆ ನಾವು ಯಾರ ಹತ್ರ ಮಾತಾಡ್ಲಿಕ್ಕೂ ಇಲ್ಲ. ಏನು ಸರ್ವಜ್ಞ ಅಂದರೆ ಎಲ್ಲವೂ ಗೊತ್ತುಂಟು. ಅವ ಯಾವಾಗ ಹುಟ್ಟಿದ, ಯಾವಾಗ ಸಾಯ್ತಾನೆ, ಎಲ್ಲಿಂದ ಬಂದ, ಯಾಕೆ ಬಂದ, ಜನ್ಮಾಂತರದಲ್ಲಿ ಏನು ಮಾಡಿದ, ಯಾರ್ಯಾರಿಗೆ ಮೋಸ ಮಾಡಿದ, ಯಾರ್ಯಾರಿಗೆ ಟೊಪ್ಪಿ ಹಾಕಿದ, ಕೆಟ್ಟವೂ ಬಂತು ಒಳ್ಳೆವೂ ಬಂತು, ಅಯ್ಯೋ ಇವನ ಹತ್ರ ಹೇಗಪ್ಪ ವ್ಯವಹಾರ ಮಾಡೋದು ಅಂತ ಆಗತ್ತೆ. ಹಾಗಾಗಿ ಭಗವಂತ ಏನು ಮಾಡಿದ, ನಮಗೆ ಮರೆವು ಕೊಟ್ಟ, ನಮಗೆ ಗೊತ್ತೇ ಇಲ್ಲದ ಹಾಗೆ ಮಾಡಿದ. ಒಂದು ವಸ್ತು ಬಂದರೆ ಆ ವಸ್ತು ಹುಟ್ಟಬೇಕಾದ್ರೆ ಎಲ್ಲಿಂದ ಹುಟ್ಟಿದ, ಅದಕ್ಕೆ ಏನು ಕಾರಣ, ಎಷ್ಟು ದಿನ ಇರ್ತದೆ, ಯಾರು ಉಪಯೋಗ ಮಾಡ್ತಾರೆ, ಇನ್ನು ಅದು ಎಲ್ಲಿಗೆ ಹೋಗ್ತದೆ, ಏನೇನೋ ಆಗತ್ತೆ. ಯಾರೋ ಮಠದಲ್ಲಿ ಯಾವುದೋ ವಸ್ತುಗಳನ್ನು ತಂದು ಕೊಡ್ತಾರೆ, ತಂದು ಕೊಟ್ಟ ಕೂಡಲೇ ಇದಿಷ್ಟೇ ದಿನ, ಯಾರೋ ಕದ್ಕೊಂಡು ಹೋಗ್ತಾರೆ ನಿಮಗೆ ಮೊದಲೇ ಗೊತ್ತಾದರೆ ಯಾವಾಗಲೂ ಆಗುವ ನೋವು ಇವತ್ತೇ ಆಗಿಬಿಡ್ತದೆ. ಹಾಗಾದರೆ ಏನು ಕೇಳಿದರೆ ಭಗವಂತ ಎಲ್ಲ ಮರೆವು ಇತ್ಯಾದಿಗಳನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಮಗೆ ಎಲ್ಲವೂ ಗೊತ್ತಿಲ್ಲ. ಎಲ್ಲ ಗೊತ್ತಾಗ್ತಾ ಇದ್ರೆ ಹುಚ್ಚೇ ಹಿಡಿದಿತ್ತೇನು. ಅದಕ್ಕೋಸ್ಕರವೇ ಭಗವಂತ ಏನು ಮಾಡಿದ್ದಾನೆ, ಸರ್ವಜ್ಞತ್ವವನ್ನು ತನಿಗೆ ಇಟ್ಟುಕೊಂಡಿದ್ದಾನೆ, ನಿಮಗೆ ಅಲ್ಪಜ್ಞತ್ವ ಕೊಟ್ಟಿದ್ದಾನೆ. ಆ ಅಲ್ಪಜ್ಞತ್ವ ಇದ್ದದ್ರಿಂದ ನಾವು ಸರ್ವಜ್ಞತ್ವ ಕಡೆಗೆ ಹೋಗಿ ಪ್ರಯತ್ನವನ್ನು ಮಾಡಬೇಕು. ಮಾಡ್ತಾ ಹೋದಾಗ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಹೇಳ್ತಾರೆ, ಯಾವ ಕರ್ಮ ಇರಲಿ ಕರ್ಮದ ಫಲಗಳಾಗಲಿ ಅವನಿಗೆ ಇಲ್ಲ. ಅವನು ನಿರತಿಶಯ ಸುಖ ಪ್ರಾಪ್ತಿ. ಎಂತಹ ಸುಖ, ಎಲ್ಲರೂ ಮಾಡಿದದೇ. ನೀವು ಅಲ್ಟಿಮೇಟ್ ಪ್ರಶ್ನೆ ಕೇಳ್ತಾ ಹೋದರೆ ನನಗೇನು ಲಾಭ ಅಂತ ಕೊಡು. ಲಾಭ ಇಲ್ಲದೆ ಯಾರು ಪ್ರವೃತ್ತಿ ಮಾಡೋದಿಲ್ಲ. ನಮ್ಮಂದೋಪಿ ಪ್ರವರ್ತತೆ ಅಂತ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಸುಖಕ್ಕೋಸ್ಕರ ಪ್ರವೃತ್ತಿಯನ್ನು ಮಾಡ್ತೇವೆ. ಕೆಲಸ ಮಾಡಬೇಕಾದ್ರೆ 4, ಒಂದು ಸುಖಕ್ಕೆ, ಸುಖ ಪ್ರಾಪ್ತಿ, ಇನ್ನೊಂದು ದುಃಖ ನಿವೃತ್ತಿ, ಇನ್ನೊಂದು ಯಾವುದು ಕೇಳಿದರೆ ದುಃಖಾದ್ರೇಕ, ಇನ್ನೊಂದು ಸುಖದ್ರೇಕ ಉದ್ರೇಕ. ಈ 4ರಿಂದ ಮೂವ್ಮೆಂಟ್ ಆಗತ್ತೆ, ಕ್ರಿಯೆ ಆಗತ್ತೆ. ಹೌದಾ ಅಂತ ನೋಡಿ. ಎಂಥದ್ದು, AC ಹಾಕೊಳ್ತೇವೆ, ಫ್ಯಾನ್ ಹಾಕೊಳ್ತೇವೆ, ಮೈಕ್ ಇಟ್ಕೊಳ್ತೇವೆ, ಬಟ್ಟೆ ಹಾಕೊಳ್ತೇವೆ. ಯಾವುದಕ್ಕೆ ಕೇಳಿದ್ರೆ ಸುಖ ಆಗಬೇಕು ಅಂತ. ಕೂತ್ಕೊಳ್ಳಿಕ್ಕೆ ಮನೆ ಇಟ್ಟರು ಸಾಲದು, ಅದು ಸ್ಮೂತ್ ಆಗಿರ್ಬೇಕು, ಮತ್ತೆ ಕುಶನ್ ಎಲ್ಲ ಹಾಕ್ಕೊಳ್ತೇವೆ. ಇದೆಲ್ಲ ಸುಖಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತೇವೆ. ಇನ್ನೊಂದು ದುಃಖ ನಿವೃತ್ತಿ, ಕಾಲಿಗೆ ಮುಳ್ಳು ಚುಚ್ಚಿ ಸುಮ್ಮನೆ ಇರ್ತೀರಾ, ಕೂಡಲೇ ಬಗ್ಗೆ ಅದನ್ನು ಎತ್ತಿ ತೆಗಿತೇವೆ. ಅದು ಹೋಗದೇ ಇದ್ದರೆ ಮತ್ತೆ ಪಿನ್ ಹಿಡ್ಕೊಂಡು ಬಂದು ಅದರಿಂದ ಸೂಜಿಯಲ್ಲಿ ಅದು ಮಾಡಿ ಅದನ್ನು ತೆಗಿತೇವೆ. ಇದು ಯಾಕೆ ಮೂಮೆಂಟ್ ಮಾಡಿದ್ದು, ಯಾಕೆ ಕ್ರಿಯೆ ಮಾಡಿದ್ದು ಹೇಳಿದ್ರೆ, ನಿಮಗೇನು ಕಾಲು ನೋವಾಗ್ತಾ ಉಂಟು ಮಾರೆ, ನನಗೆ ಚುಚ್ಚು ತಗೊಂಡು ಇವ ಎಂತ ಅಂತ ಕೇಳ್ತಾನೆ ಅಂತ ಹೇಳಿ ಅದನ್ನು ತೆಗಿತೇವೆ. ತೆಗೆದ ನಂತರ ನಮಗೆ ಆರಾಮಾಗಿ ಬಿಡ್ತದೆ. ಹಾಗಾದ್ರೆ ಮಾಡಿದ್ದು ಯಾಕೆ, ಸುಖ ಸಿಗ್ತದೆ ಅಂತಲ್ಲ, ಮತ್ತೆ ಅದು ದುಃಖ ನಿವೃತ್ತಿಗೋಸ್ಕರ ಮಾಡಿದ್ದು. ಇನ್ನೊಂದು ಕೆಲವು ಸಲ ಇರ್ತದೆ, ಏನು ಕೈ ಸುಟ್ಟಿಕೊಂಡಿತು, ಹೆಣ್ಮಕ್ಳು ಹಾಲಿನ ಪಾತ್ರೆ ಹತ್ರ ಹೋದಾಗ ಆಚೆ ಈಚೆ ಬಟ್ಟೆ ಎಲ್ಲಿಂಟು ಪಕಡ ಎಲ್ಲಿಂಟು ಹುಡುಕುತ್ತೀರಿ, ಅದು ಸಿಕ್ಕುವುದಿಲ್ಲ. ನೋಡ್ತಾ ಇದ್ರೆ ಹಾಲು ಉಕ್ಕಿ ಹೋಗತ್ತೆ. ಹಾಲು ವೇಸ್ಟ್ ಆಗ್ತದೆ ಅಂತ ಹೆದರಿಕೆ ಅಲ್ಲ, ಮತ್ತೆ ಚೆಲ್ಲಿದ್ರೆ ಅದನ್ನು ಕ್ಲೀನ್ ಮಾಡಬೇಕು. ಅದರ ಬದಲು ಅಂತ ಹೇಳಿ ಪಕ್ಕನೆ ಕೈಯಲ್ಲೇ ಹಾಕಿ ತೆಗೆದಿಡ್ತೇವೆ. ಹಿಂದೆಲ್ಲ ಹೆಣ್ಣು ಮಕ್ಕಳು ಸೀರೆ ಉಡುವಾಗ ತಮ್ಮ ಸೀರೆಯ ಸೆರಗಾದ್ರೂ ಹೀಗೆ ಬಂದು ತೆಗೆದಾಡ್ತಾ ಇದ್ರು. ಈಗಿರುವಂಥ ಚೂಡಿದಾರಗಳಿಗೆ ಅವುಗಳಿಗೆ ಬಾಲವೂ ಇಲ್ಲ. ಮತ್ತೆಂತ ಮಾಡುದು, ಕೈಯಲ್ಲೇ ತೆಗೆದಿಡ್ತಾರೆ. ತೆಗೆದಿಟ್ಟ ಕೂಡಲೇ ಕೈ ಉರಿಲಿಕ್ಕೆ ಶುರುವಾಗತ್ತೆ ಬಿಸಿಗೆ. ಏನು ಮಾಡ್ತಾರೆ, ಹೀಗೆ ನೋಡ್ತಾ ಕೂತ್ಕೊಳ್ತಾರ ಇಲ್ಲ, ಮತ್ತೆ ಅಯ್ಯಯ್ಯಯ್ಯೋ ಅಂತ ಕೈ ಶೇಕ್ ಮಾಡಿದ್ದೇ ಮಾಡಿದೆ. ಯಾಕೆ, ನೀವು ಯಾಕೆ ಹೇಳ್ತೀರಿ, ನನಗೆ ತಡೀತ ಇಲ್ಲ ಬರ್ರೆ ಯಾಕೆ ಅಂತ. ಅಲ್ಲ, ಹೀಗೆ ಮಾಡಿದ ಕೂಡಲೇ ಕಡಿಮೆ ಆಗ್ತದ, ಖಂಡಿತ ಕಡಿಮೆ ಆಗ್ತದೆ ಅಂತಲ್ಲ. ದುಃಖವನ್ನು ತಡೆದುಕೊಳ್ಳಿಕ್ಕಾಗದೆ ಕ್ರಿಯೆ ಆದದ್ದು ನೋಡಿ. ಮೂಮೆಂಟ್ ಕ್ರಿಯೆ 3 ಆಯ್ತು. 4ನೇದು ಸುಖ ಉದ್ರೇಕದಿಂದ. ಯಾರೋ ವಿನ್ ಆಯ್ತು ಅಂತ ಗೊತ್ತ, ಹೋ ಅಂತ ಹರಿತು, ನಿಮಗೆ ರ್ಯಾಂಕ್ ಬಂದಳು, ಹೋ ಅಂತ ಹರಿತು. ಯಾರಿಗೋ ಏನೋ ಇದಾಯ್ತು ಬಿಡು, ಅವರನ್ನು ತಲೆಯಲ್ಲಿ ಇಟ್ಟುಕೊಂಡು ಹೋ ಅಂತ ಮೆರೀತೇವೆ. ಇವತ್ತು ಕ್ರಿಕೆಟ್ಗಳಲ್ಲಿರ್ಬೋದು, ರಾಜಕೀಯ ವ್ಯಕ್ತಿಗಳಲ್ಲಿರ್ಬೋದು, ಅವರು ವಿನ್ ಆಯ್ತು ಅಂತ ಇಟ್ಕೊಳ್ಬೋದು, ಅವರನ್ನು ತಲೆ ಮೇಲೆ ಇಟ್ಕೊಂಡು ಹೋ 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 ಅಂತೆಲ್ಲ ಕುಣಿದಾಡ್ತಾರೆ. ಯಾಕೆ ಕೇಳಿದ್ರೆ ಖುಷಿ ಅಂತ ಹೇಳ್ತಾನೆ. ಕುಡಿದು ಮತ್ತನಾಗಿದ್ದುಕೊಂಡು ಡಿಜೆ ಹಾಕಿದ ನಂತರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲವ, ಮತ್ತೇನು ಮಾಡ್ತಾನೆ, ತಾನು ಯಾರೇ ಇರ್ಲಿ ಇಲ್ಲದಿರ್ಲಿ ಹೋಗ್ತಾನೆ, ಕುಣಿತಾನೆ. ಸುಖದ ಉದ್ರೇಕದಿಂದ ಹೀಗೆ 4 ರೀತಿಯಾದ ಕ್ರಿಯೆ ಆಗತ್ತೆ. ಭಗವಂತ ಸುಖ ಪೂರ್ಣನಾದದ್ದರಿಂದ ಸುಖೋದ್ರೇಕದಿಂದ ಸೃಷ್ಟಿಯಾದಿ ಕೆಲಸಗಳನ್ನು ಮಾಡ್ತಾನೆ. ಹಾಗಾಗಿ ಅಂತಹ ಭಗವಂತ ಸುಖಪೂರ್ಣನಾದದ್ದರಿಂದ ನಮ್ಮೆಲ್ಲ ಪಾಪಗಳನ್ನು ನಾಶ ಮಾಡಪ್ಪ, ದುರಿತಗಳನ್ನು ನಾಶ ಮಾಡು ಅಂತ ನಾವು ಅವನ ಹತ್ರ
ಅದಕ್ಕೋಸ್ಕರ ನಿರತಿಶಯ ಸುಖನಾದ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಲ್ಲಿ ಇದನ್ನು ಯಾಕೆ ಹೇಳಬೇಕು ಗೊತ್ತುಂಟ್ರೆ, ಸುಮಾರು ಸಲ ಪ್ರವಚನ ಕೇಳಿದ್ದೇವೆ ನಾವು, ಇದೇನು ಹೊಸ್ತಲ್ಲ. ಮತ್ತ್ಯಾಕೆ ಕೇಳಿದ್ರೆ ಎಲ್ಲವೂ ಗೊತ್ತಿದೆ. ನಮ್ಮಲ್ಲಿ ಕ್ಷಣಾನೂರ್ಧ್ವಂ ಅತಾರ್ಕಿಕ, ಒಂದು ಕ್ಷಣ ಆದರೆ ಇನ್ನೊಂದು ಕ್ಷಣದಲ್ಲಿ ಮರ್ತೇ ಹೋಗುತ್ತೆ. ಈ ಪ್ರವಚನ ಅಂದ್ರೆ ಗೊತ್ತಿಲ್ಲದನ್ನು ಕೇಳುವುದು ಎನ್ನುವುದಕ್ಕಿಂತ ಗೊತ್ತಿದ್ದನ್ನು ನೆನಪಿಸಿಕೊಳ್ಳುವುದು ಅಂತ ಅರ್ಥ ಮಾಡಿಕೊಳ್ಬೇಕಷ್ಟೇ. ಹೇಳಿದ ಕೂಡ ಒಂದು ನೆನಪಾಗತ್ತೆ, ಓ ಹೌದು ಎನ್ನುವಂಥದ್ದಾಗತ್ತೆ. ಹಾಗಾಗಿ ಇಂತಹ ಗುಣಗಳನ್ನು ಮತ್ತೆ ಮತ್ತೆ ಕೇಳಿದಾಗ ಒಂದಲ್ಲ ಒಂದು ಹೊತ್ತು ಭಗವಂತನ ಚಿಂತನೆ ಬರೋದ್ರಿಂದಲೇ ಈ ಪುರಾಣಕ್ಕೆ ಅಷ್ಟು ಮಹತ್ವವನ್ನು ಶಾಸ್ತ್ರಕಾರರು ಕೊಟ್ಟರು. ಬೇರೆಲ್ಲ ಏನೆಲ್ಲ ಕೆಲಸ ಮಾಡ್ತೀರೋ ಅದಕ್ಕಿಂತ ಅಧಿಕವಾದ ಪುಣ್ಯ ಇದಕ್ಕೆ ಕೊಟ್ಟರು. ಯಾಕೆ ಕೇಳಿದ್ರೆ ಬೇರೆಲ್ಲ ಆರಾಧನೆಗಳು ಅದು ಇದು ಮಾಡುವಾಗ ಅದು ಸರಿಯಾಯ್ತಾ ಇದು ಸರಿಯಾಯ್ತು ಅಂತ 25 ಇರ್ತದೆ. ಆದರೆ ಇಲ್ಲಿ ಕುಳಿತುಕೊಂಡು ಕೇಳುವಾಗ ಕೃಷ್ಣನ ಚರಿತ್ರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಕೂತ್ಕೊಳ್ಳೋದ್ರಿಂದ ಅಂತೆಲ್ಲ ನಮ್ಮ ಪಾಪಗಳು ನಾಶ ಆಗತ್ತೆ ಎನ್ನುವ ದೃಷ್ಟಿಯಿಂದ ಮಂಗಳಾಚರಣೆಗಳನ್ನು ಮಾಡಿ ಹೇಳ್ತಾರೆ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೇಸ್ತು ಮಹಾಪುರುಷ ಪೂರ್ವಜ. ತಂತ್ರಾಗಮಗಳಲ್ಲಿ ಪೂಜೆ ಮಾಡೋರಿಗೆ ಈ ಮಂತ್ರ ಎಲ್ಲ ಕಾಮನ್ ಬಂದೇ ಬರುತ್ತೆ. ಹಾಗಾದ್ರೆ ಈ ಮಂತ್ರ ಎಲ್ಲಿಂದ ಬಂದದ್ದು ಹೇಳಿದ್ರೆ ಹರಿವಂಶದಿಂದ, ಮಹಾಭಾರತದ ಖಿಲ ಭಾಗದಿಂದ ಬಂದದ್ದು. ಜಿತಂತೆ ಪುಂಡರೀಕಾಕ್ಷ ಅಂತ. ಜಿತಂತೆ ಪುಂಡರೀಕಾಕ್ಷ ಅಂದ್ರೆ ಭಗವಂತನಿಗೆ ಜಯ ಆಗಲಿ, ಭಗವಂತನ ಅನುಗ್ರಹ ಆಗಲಿ ಎನ್ನುವಂತಹ ಒಂದು ದೃಷ್ಟಿಯಿಂದ ಇದನ್ನು ಹೇಳ್ತಾರೆ. ಪುಂಡರೀಕಾಕ್ಷ ಕಮಲದ ಹಾಗೆ ವಿಶಾಲವಾದ ಕಣ್ಣುಳ್ಳದ್ದು, ಕಮಲದ ಹಾಗೆ ಪರಿಶುದ್ಧವೂ ಹೌದು, ಕಮಲದ ಹಾಗೆ ಪಸೆ ಉಳ್ಳಂತ ಕಣ್ಣು ಹೌದು. ಅಂದ್ರೆ ನಾವು ನೋಡ್ತೇವೆ ಎಂಥದ್ದು ಮರಿ ಗುರುಗುಟ್ಟಿ ನೋಡ್ತಾನೆ ಅಂತ ಗಂಟು ಕದ್ದಿದ್ದೇವ ಇರುತ್ತೆ. ಗರುಡ ಪುರಾಣ ಹೇಳ್ತದೆ, ಒಂದು ಬಂದವ ಹಾಗೆ ಗುರುಗುಟ್ಟಿ ನೋಡಿ ಒಳ್ಳೆ ಮಾತಾಡದೇ ಇದ್ರೆ ಅವ ಪ್ರೇತನಾಗಿ ಹುಟ್ಟಿಕೊಳ್ತದೆ ಅಂತ ಇರ್ತದೆ. ಮತ್ತೆಂಥದ್ದು ಮಾಡಬೇಕಾಗಿಲ್ಲ. ಹಾಗಾದ್ರೆ ಅದೆಂಥದ್ದು ಕೂಡ ಮಾಡದೆ ಭಗವಂತನನ್ನು ಕಾಣಬೇಕು ಕೇಳಿದ್ರೆ, ಭಗವಂತನ ಅನುಗ್ರಹ ಆಗಬೇಕು ಕೇಳಿದ್ರೆ ಅವನದ್ದು ಕಡೆಗಣ್ಣಿನ ನೋಟ, ಆ ಪ್ರೀತಿ ಅಭಿವ್ಯಕ್ತ ಆಗೋದು ಕಣ್ಣಲ್ಲಿ. ಪ್ರೀತಿ ಇರ್ತದೆ ಎಲ್ಲ ಕಡೆಯಲ್ಲಿಯೂ ಕೂಡ, ಆದ್ರೆ ಪ್ರೀತಿ ಗೊತ್ತಾಗೋದು ಕಣ್ಣಿನ ದೃಷ್ಟಿಯಲ್ಲಿ. ಹಾಗಾಗಿ ಭಗವಂತ ಪುಂಡರೀಕಾಕ್ಷ ಅಂತ ಚಿಂತನೆ ಮಾಡಿದ್ರೆ ಅವ ಪ್ರೀತಿಯಿಂದ ನಮ್ಮನ್ನು ನೋಡ್ಬೇಕು. ಕೆಲವು ಸಲ ಭಗವಂತ ಅಲ್ಲ, ಯಾರಾದ್ರೂ ನೋಡಿದ್ರೆ ಸುಟ್ಟೇ ಹೋಗ್ತಾರೆ. ರುದ್ರದೇವರಿಗೆ 3 ಕಣ್ಣುಂಟು, ಆ 3ನೇ ಕಣ್ಣಲ್ಲಿ ಬಿಟ್ಟರೆ ಮಾತ್ರ ಸುಟ್ಟು ಹೋಗುದು. ಮತ್ತೆ ಉಳಿದ 2 ಕಣ್ಣಲ್ಲ, 2 ಕಣ್ಣಿನಲ್ಲಿ ಅವರು ತನ್ನ ದೃಷ್ಟಿಯನ್ನು, ಕೃಪಾ ದೃಷ್ಟಿಯನ್ನು ಬಿಟ್ರೆ ಭಗವಂತನ ದರ್ಶನ ನಮಗೆ ಆಗತ್ತೆ, ಗುರುಗಳ ಅನುಗ್ರಹ ಆಗತ್ತೆ. ಹಾಗಾಗಿ ಅಂತಹ ಕಾರುಣ್ಯದ ದೃಷ್ಟಿಯನ್ನು ತೋರಿಸ್ಲಿಕ್ಕೋಸ್ಕರ ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ವಿಶ್ವಭಾವನ, ಇಡೀ ಜಗತ್ತನ್ನು ತಾನು ನಿರ್ಮಾಣ ಮಾಡಿದವ ಭಗವಂತ. ಹಾಗಾಗಿ ವಿಶ್ವಕ್ಕೆ ಉಂಟು ಮಾಡಿದವ ಭಗವಂತ, ನಿನಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಕೊನೆಗೆ ಹೇಳ್ತಾರೆ ಸುಬ್ರಹ್ಮಣ್ಯ ನಮಸ್ತೇಸ್ತು. ಆದಿ ಪುರುಷನೂ ಹೌದು, ಬ್ರಹ್ಮ ಅಂದ್ರೆ ಭಗವಂತ, ಸುಬ್ರಹ್ಮ ಒಳ್ಳೆಯ ಭಗವಂತ, ಗುಣಪೂರ್ಣನಾದ ಭಗವಂತ. ನಮಗೆ ಸುಬ್ರಹ್ಮಣ್ಯ ಅಂದ್ರೆ ಇವನ ನೆನಪು ಮಾತ್ರ ಆಗುದು, ಷಣ್ಮುಖ. ಅವನೊಬ್ಬರಿಗೆ ಹೇಳ್ತೇವೆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಹೇಳುದು, ನಮೋ ಬ್ರಹ್ಮಣ್ಯ ದೇವಾಯ ಅಂತ ಹೇಳಿದ್ರು, ಅದನ್ನೇ ಸುಬ್ರಹ್ಮಣ್ಯ ಅಂತ ಹೇಳಿದ್ರು. ಇದು ನಮ್ಮದು ಒಂದು ದೌರ್ಬಲ್ಯ. ಯಾವುದಾದ್ರೂ ಒಂದು ಶಬ್ದ ಹೇಳಿದ್ರೆ ಆ ವ್ಯಕ್ತಿದ್ದು ಮಾತ್ರ ನೆನಪಾಗುತ್ತೆ, ವ್ಯಕ್ತಿಯ ಒಳಗಿರುವ ಶಕ್ತಿದ್ದು ನೆನಪಾಗೋದೇ ಇಲ್ಲ. ರಾಘವೇಂದ್ರ ಹೇಳಿದ್ರೆ ಮಂತ್ರಾಲಯ ಗುರುಗಳು ನೆನಪಾಗ್ತಾರೆ. ಮೊದಲು ನೆನಪಾಗೋದು ಪಕ್ಕದವ, ಯಾವುದೋ ಪಕ್ಕದ ಮನೆಯವರು ಯಾವುದೋ ರಾಘವೇಂದ್ರ ಅಂತ ಇದ್ದಾರೆ, ಅವನು ಬಂದ ಅಂತ ಕೇಳ್ತೇವೆ. ಇವನಲ್ವೋ, ಹಾಗಾದ್ರೆ ಮಂತ್ರಾಲಯ ಗುರುಗಳು ಕೇಳ್ತೇವೆ. ಅವರೂ ಅಲ್ಲ, ಮತ್ಯಾರು ಕಡೆಗೆ ಅದಕ್ಕೆ ಆಚರಿಂತಹ ರಾಮದೇವರು. ಮೂಲ ರಾಮೋ ವಿಜಯತೆ ಅಂತ ರಘುಕುಲದ ಇಂದ್ರ, ರಾಘವ ಏವ ಇಂದ್ರ ರಾಘವೇಂದ್ರ. ಹಾಗಾದ್ರೆ ಅಂತಹ ಭಗವಂತ ನೆನಪಾಗಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಸುಬ್ರಹ್ಮಣ್ಯ ಅಂದ್ರೆ ನೀವು ತಿಳ್ಕೊಂಡ ಹಾಗೆ ಷಣ್ಮುಖ ಮಾತ್ರ ಸುಬ್ರಹ್ಮಣ್ಯ. ಅವು ಯಾಕೆ ಹೆಸರಿಟ್ಟುಕೊಂಡೆ? ಈಗ ಷಣ್ಮುಖನಿಗೆ ಹೆಸರು ಉಂಟು ಸುಬ್ರಹ್ಮಣ್ಯ ಅಂತ, ಯಾಕೆ ಹೆಸರಿಟ್ಟುಕೊಂಡದ್ದು? ನಮ್ಮದೊಂದು ಸಂಪ್ರದಾಯ ಉಂಟು. ಏನು? ಅಜ್ಜನ ಹೆಸರನ್ನು ಪುಳ್ಳಿ ಇಟ್ಟುಕೊಳ್ಳೋದು ಅಂತ, ಮೊಮ್ಮಗ ಇಟ್ಟುಕೊಳ್ಳೋದು. ಇವ ಅಜ್ಜ, ಭಗವಂತ ಅಜ್ಜ, ಆ ಹೆಸರನ್ನು ಮೊಮ್ಮಗ ಇಟ್ಟುಕೊಂಡದ್ದು, ಮೊಮ್ಮಗನ ಮಗ ಇಟ್ಟುಕೊಂಡದ್ದು. ರುದ್ರದೇವರು, ಶಿವ ಎನ್ನುವಂಥ ಹೆಸರುಗಳು ಎಲ್ಲವೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಂಥ ಎಲ್ಲ ಹೆಸರುಗಳು ಕೂಡ ಅದನ್ನು ಇವರೆಲ್ಲ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ರುದ್ರೋ ಬಹುಶಿರೋ ಬಭ್ರುಹು ಶಿವಸ್ಥಾಣುರ್ ಭೂತಾಧರ್ನಿಧಿರ್, ಬೇಕಾದಷ್ಟು ಕಡೆ ಉಂಟು. ಆದರೆ ನಮಗೆ ಶಿವಾಲಯ, ರುದ್ರಾಲಯ ಅಂತ ಹೇಳಿದ್ರೆ ಭಗವಂತ ನೆನಪಾಗೋದಿಲ್ಲ, ಆದರೆ ಎಲ್ಲ ಶಬ್ದಗಳು ಭಗವಂತನನ್ನು ಹೇಳ್ತಾ ಉಂಟು. ಹಾಗಾಗಿ ಅಂತ ಸುಬ್ರಹ್ಮಣ್ಯ ಭಗವಂತ ನಿಮಗೆ ನಮಸ್ಕಾರ ಅಂತ ಹೇಳಿ ಮಹಾಪುರುಷ ಪೂರ್ವಜ ಅಂತ ಹೇಳ್ತಾರೆ. ಎಲ್ಲ ಮಹಾಪುರುಷನಾಗಿದ್ದಿ, ಅಂತಹ ನಿನಗೆ ನಾವು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಹರಿವಂಶದ ಮಹಿಮೆಯನ್ನು ಹೇಳ್ತಾರೆ. ದ್ವೈಪಾಯನೋಷ್ಠ ಪುಟ ನಿಸ್ಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂತಸ್ಯ ಪುಷ್ಕರ ಜಲೇ ಅಭಿಷೇಚನೇನ. ಎಷ್ಟು ಚಂದ ಹೇಳ್ತಾರೆ ಅಂತ ಕೇಳಿದ್ರೆ,
ಈ ಹರಿವಂಶವನ್ನು ಕೇಳಿದ್ರೆ ಏನು ಫಲ? ಅಲ್ಲ, ಅದು ಯಾಕೆ ಹೇಳುದು ಕೇಳಿದ್ರೆ ನಿಮಗೆ ಬೆನಿಫಿಟ್ ಹೇಳಿದ ಕೂಡ ಎಲ್ಲ ಬರ್ತಾರೆ. ಇವತ್ತು ಕುಂಭಮೇಳಕ್ಕೆಲ್ಲ ಜನ ಹೋದದ್ದು, ಸ್ನಾನ ಮಾಡಿದ್ದು ಮೊದಲು ಆಗ್ತಾ ಇತ್ತು. ಆದ್ರೂ ಯಾಕೆ ಹೋದ್ರು ಕೇಳಿದ್ರೆ ಅಷ್ಟೇನೆ ಮಹತ್ವ ಉಂಟು ಅಂತ ಗೊತ್ತೇ ಇರಲಿಲ್ಲ. ಆ ಮಹತ್ವ ಗೊತ್ತಾದಕ್ಕೆ ಹೋದ್ರು ಜನ. ಏನು, ನಿಮ್ಮ ಜೀವಿತಾವಧಿಯಲ್ಲಿ ಇನ್ನೊಂದ್ಸಲ ಕುಂಭಮೇಳ, ನಿಮಗೆ ಮಹಾಕುಂಭಮೇಳ ಸಿಕ್ಕುವುದಿಲ್ಲ ಅಂತ. ಓ, ಹಾಗಾದ್ರೆ ಹೋಗುವ ಅಂತ. 144 ವರ್ಷಕ್ಕೊಂದ್ಸಲ ಬರೋದು ಅಂತ ಹೇಳಿದ್ರು. ಓ, ಹಾಗಾದ್ರೆ ಹೋಗುವ ಅಂತ ಹೇಳಿದ್ರು. ಅದಕ್ಕಿಂತ ಹೆಚ್ಚು ಪ್ರಚಾರ. ಎಷ್ಟು ಪ್ರಚಾರ ಕೇಳಿದ್ರೆ, ಹೇಗೆ ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಕುಂಭಮೇಳಕ್ಕೆ ಹೋದ್ರಾ ಅಂತ 3ನೇ ಪ್ರಶ್ನೆ. ಅಷ್ಟರವರೆಗೆ ಬಂತು. ನಮ್ಮಲ್ಲಿ ಕಾಂತಾರ ಅಂತ ಚಲನಚಿತ್ರ ಬರುವಾಗ ಹಾಗೆ, ಏನು ಊಟ ಆಯ್ತಾ, ಬಾಯಾರಿಕೆ ಆಯ್ತಾ, ಬಂದ್ರ, ಕಾಂತಾರ ನೋಡಿದ್ರ ಅಂತ. ಅಲ್ಲಿ ಇದ್ದಾಗಿ ಇದು ಕೂಡ ಕುಂಭಮೇಳ ಅಂತ ಅಷ್ಟು ಪ್ರಸಿದ್ಧಿ ಬರ್ಲಿಕ್ಕೆ ಹೋಗಿ ಎಲ್ಲರೂ ಸ್ನಾನಕ್ಕೆ ಹೋಗ್ಲಿಕ್ಕೆ ಆರಂಭ ಮಾಡಿ. ಹಾಗಾದ್ರೆ ಆ ಮಹತ್ವ ಗೊತ್ತಾದ್ರೆ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಪ್ರವೃತ್ತರಾಗ್ತಾರೆ. ಹರಿವಂಶ ಪುರಾಣದ ಮಹತ್ವ ಏನು ಅಂತ ಗೊತ್ತಾದ್ರೆ, ಅದಕ್ಕೆ ಫಲ ಏನು ಅಂತ ಗೊತ್ತಾದ್ರೆ ಅದರಲ್ಲಿ ಪ್ರವೃತ್ತಿಯನ್ನು ಮಾಡ್ತಾರೆ ಎನ್ನುವ ದೃಷ್ಟಿಯಿಂದ ಫಲವನ್ನು ಮೊದಲೇ ಹೇಳಬೇಕು. ನಾವು ಕೆಲವು ಸಲ ಹಾಗೆಲ್ಲ ಅದ್ರದ್ದು ಫಲ ಕೊನೆಗೆ ಹೇಳೋದು. ನಾವು ಪೌರೋಹಿತ್ಯದಲ್ಲಿ ಎಲ್ಲ ಹಾಗೆ ಪೂಜೆ ಎಲ್ಲ ಆದ ನಂತರ ಪ್ರಾರ್ಥನೆ ಅಲ್ಲ, ಪೂಜೆಗಿಂತ ಮೊದಲೇ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ರೆ ಪೂಜೆ ಯಾಕೆ, ಹೇಗೆ, ಏನು ಅಂತ ತಿಳ್ಕೊಂಡ್ರೆ ಆತ ಶ್ರದ್ಧೆಯಿಂದ ಕೂತ್ಕೊಳ್ತಾರೆ. ಇಲ್ಲದಿದ್ರೆ ಎಲ್ಲ ಆದ ನಂತರ ಓ ಇಷ್ಟೆಲ್ಲ ಇತ್ತ ಮಾತ್ರ ಹಾಗಾದ್ರೆ ನಾನು ಆಗದಿಂದ ಕೂತ್ಕೊಳ್ತಿದ್ದೆ ಅಂತ ಹೇಳ್ತೀವಿ. ಇಲ್ಲದ್ರೆ ತಿರುಗ್ತಾ ಇರ್ತೇವೆ ನಾವು. ಹಾಗೆ ಇಲ್ಲಿ ಕೂಡ ಹರಿವಂಶ ಪುರಾಣದ ಮಹತ್ವ ಏನು ಎನ್ನುವಂಥದ್ದನ್ನು ಹೇಳುವುದಕ್ಕೋಸ್ಕರ ಅದರ ಮಹಿಮೆಯನ್ನು ಹೇಳ್ತಾರೆ. ದ್ವೈಪಾಯನೋಷ್ಟಪುಟ ನಿಸ್ಸೃತಂ ಅಪ್ರಮೇಯಂ. ಎಲ್ಲಿಂದ ಬಂದದ್ದು ಈ ಹರಿವಂಶ ಅಂದ್ರೆ, ಈ ಪುರಾಣ ಎಲ್ಲಿಂದ ಬಂದದ್ರೆ ಅಂದ್ರೆ ವೇದವ್ಯಾಸರ ತುಟಿ ಅಂಚಿನಿಂದ ಬಂದದ್ದು ಅಂತ ಉತ್ತರವನ್ನು ಕೊಡ್ತಾರೆ. ಹಾಗಾದ್ರೆ ದ್ವೈಪಾಯನು ಅಂತ ಹೇಳಿದ್ರೆ ದ್ವೀಪವೇ ಇವರಿಗೆ ಆಶ್ರಯ. ನಾವು ಕೃಷ್ಣ ಅಂತ ಹೇಳ್ಬೋದು. ಕೃಷ್ಣ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಕೂಡ ಏನಾಗತ್ತೆ, ಸಂಶಯ ಬರುತ್ತೆ. ಯಾಕೆ, ಕೃಷ್ಣ ದ್ವೈಪಾಯನ ಅಂತ ಕೊಟ್ಟರು. ಕೃಷ್ಣ ದ್ವೈಪಾಯನರು ಅಂದ್ರೆ ದ್ವೀಪದ ಮಧ್ಯದಲ್ಲಿ ಹುಟ್ಟಿಕೊಂಡವರು ಕೃಷ್ಣ ದ್ವೈಪಾಯನು. ಹಾಗಾಗಿ ವೇದವ್ಯಾಸ ಅಂತ ಹೆಸರು. ಯಾಕೆ ವೇದವ್ಯಾಸ ಅಂದ್ರೆ ವೇದಗಳನ್ನು ವಿಭಾಗ ಮಾಡಿ ವಿಸ್ತಾರ ಮಾಡಿದ್ದಕ್ಕೆ ಮುಂದವರಿಗೆ ವೇದವ್ಯಾಸ ಅಂತ ಹೆಸರು ಬಂತು. ಅಲ್ಲಿಗಿಂತ ಮೊದಲು ಇವರಿಗೆ ಕೃಷ್ಣದ್ವೈಪಾಯನರು ಅಂತ ಹೆಸರು. ಹಾಗಾಗಿ ಅವರ ತುಟಿಯಿಂದ ಹೊರಗೆ ಬಂದದ್ದು. ಅಂದ್ರೆ ಹೊರಗೆ ಬಂದದ್ದು ಹೇಳಿದ್ರೆ, ಈ ವೇದಗಳು ನಿತ್ಯವಾದಂತಹ ವೇದದ ಅರ್ಥವನ್ನು ಇವರು ನಮಗೆ ಸುಲಲಿತವಾಗಿ ಮಾಡಿಕೊಟ್ರು ವೇದವ್ಯಾಸರು. ಹಾಗಾಗಿ ಮಹಾಭಾರತವನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲಂಥದ್ದು ಪವಿತ್ರಂ ಅಥ ಪಾಪಹರಂ ಶಿವಂಚ. ಅತ್ಯಂತ ಪವಿತ್ರ. ಪವಿ ಅಂದ್ರೆ ಪಾಪ ಅಂತ ಅರ್ಥ. ಅದನ್ನು ತ್ರಾಯತೆ ನಾಶಯತಿ, ನಮ್ಮ ಕಷ್ಟಗಳನ್ನು ತೆಗೆದು ನಮ್ಮ ದುರಿತಗಳನ್ನು ತೆಗೆಯುವಂತಹದ್ದು ಅಂತ ಅರ್ಥ. ಪಾಪಹರಂ ಶಿವಂಚ, ಮಂಗಳಕರವೂ ಹೌದು. ನಾವು ಮಾಡಿದ ಬಹಳಷ್ಟು ಪಾಪಗಳು ಉಂಟು. ಅದರಲ್ಲಿ ಕೂಡ ಕೆಲವು ಪಂಚಮಹಾಪಾತಕಗಳು, ಕೆಲವು ಉಪಪಾತಕಗಳು, ಇನ್ನು ಕಾಮನ್ ಚಿಕ್ಕ ಚಿಕ್ಕ ಪಾಪಗಳು ಬಹಳಷ್ಟು ಉಂಟು. ಪುಣ್ಯದಲ್ಲಿ ಹೇಗೆ ವೆರೈಟಿಯೋ ಪಾಪದಲ್ಲಿಯೂ ಹಾಗೆ ವೆರೈಟಿಯು. ಅಂತಹ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡುವುದು, ಮಂಗಳವನ್ನು ಉಂಟು ಮಾಡ್ತದೆ. ಈ ಕಥೆ ಹರಿವಂಶವನ್ನು ಕೇಳಿದಾಗ, ಹೇಳಿದಾಗ, ಮತ್ತೆ ಅದನ್ನು ಚಿಂತನೆ ಮಾಡಿದಾಗ, ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ. ಆಮೇಲೆ ಹೇಳ್ತಾರೆ, ಸಮಸ್ತ ವಿಧವಾದ ಪಾಪಗಳನ್ನು ಕಳೆಯುವ ಸಾಮರ್ಥ್ಯವುಳ್ಳಂಥದ್ದು, ಮಂಗಳಕರವಾದದ್ದು ಈ ಭಾರತವನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಕೇಳ್ತಾನೋ ಅವನಿಗೆ ಏನು, ಕಿಂತಸ್ಯ ಪುಷ್ಕರ ಜಲೈ ಅಭಿಷೇಚನೇನ. ಅಲ್ಲ, ಅವನಿಗೆ ಅಭಿಷೇಕ ಮಾಡಿ ಏನಾಗಬೇಕು, ಎಲ್ಲ ತೀರ್ಥ ಅಭಿಷೇಕಗಳನ್ನು ಮಾಡ್ತೇವೆ. ಯಾಕೆ ತೀರ್ಥ ಅಂದ್ರೆ ಹಾಗೆ, ತರತೀತಿ ತೀರ್ಥ ದಾಟಿಸತ್ತೆ. ನೀವು ನೀರಿನಲ್ಲಿ ಸ್ನಾನ ಮಾಡಿದ್ರಿಂದ ನಿಮ್ಮ ಪಾಪಗಳು ನಾಶ ಆಗತ್ತೆ. ನೀವು ನೀರಿನಲ್ಲಿ ಸ್ನಾನ ಮಾಡಿದ್ರೆ ರೋಗ ರುಜಿನಗಳು ದೂರ ಆಗತ್ತೆ. ಅದೆಲ್ಲವನ್ನು ದಾಟಿಸೋದ್ರಿಂದ ಅದಕ್ಕೆ ತೀರ್ಥ ಅಂತ ಹೆಸರು. ಹಾಗಾದ್ರೆ ಯಾವ ತೀರ್ಥ? ಪುಷ್ಕರ ತೀರ್ಥಕ್ಕೆ ಬಹಳಷ್ಟು ಮಹತ್ವ ಹೇಳ್ತಾರೆ. ಹಾಗಾದ್ರೆ ಅಂತಹ ಪುಷ್ಕರ ತೀರ್ಥದ ಸ್ನಾನವನ್ನು ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿಬಿಟ್ರು. ಅಂದ್ರೆ ಮಾಡಬೇಡಿ ಅಂತ ಅರ್ಥ ಅಲ್ಲ ಅದಕ್ಕೆ. ಮತ್ತೇನು ಕೇಳಿದ್ರೆ, ಪುಷ್ಕರ ತೀರ್ಥ ಸ್ನಾನಕ್ಕಿಂತಲೂ ಕೂಡ ಮಿಗಿಲಾದದ್ದು ಹರಿವಂಶದ ಶ್ರವಣ ಅಂತ ಕೊಟ್ರು. ಯಾಕೆ? ನಹಿ ಅಮ್ಮಯಾನಿ ತೀರ್ಥಾನಿ. ಕೇವಲ ನೀರಿನಲ್ಲಿ ಮುಳುಗಿ ಏಳುವುದು ಅಂತಾದ್ರೆ ಕಾಗೆಗಳು, ಮೀನುಗಳು ಇದ್ದಾವೆ ಗಂಗಾ ನದಿಯಲ್ಲಿ, ಪುಷ್ಕರದಲ್ಲಿ ಎಲ್ಲ. ಆದ್ರೆ ಅವರಿಗೆ ಮೋಕ್ಷ ಆಯ್ತಿದ್ದು ಯಾರು ಹೇಳಿಲ್ಲ. ಮತ್ತೆ ಮುಳುಗಿದ್ದಲ್ಲ, ಮುಳುಗಿದರದ್ದು ನೆನಪಾಗಬೇಕು. ಪುಷ್ಕರದಲ್ಲಿ ಮುಳುಗಬೇಕಾದ್ರೆ ನೀರಿನ ಅಭಿಮಾನಿ ದೇವತೆಗಳು ಇಲ್ಲಿಯ ಮಹತ್ವ ಏನು ಅಂತ ತಿಳ್ಕೊಂಡು ಮುಳುಗಬೇಕು, ಆಗ ಪುಣ್ಯ ಜಾಸ್ತಿ. ಗಂಗೆಯಲ್ಲಿ ಮೀನು ಉಂಟು, ಅದಕ್ಕೆ ಮೋಕ್ಷ ಆಗ್ತದ? ಸಾರಿನಲ್ಲಿ ಸೌಟು ಉಂಟು, ಅದಕ್ಕೆ ರುಚಿ ಗೊತ್ತಾಗ್ತದ?
ಹಾಗಾದ್ರೆ ರುಚಿ ಗೊತ್ತಾಗೋದು ಯಾರಿಗೆ? ಸೌಟಿನಿಂದ ಹೊರಗೆ ತಿಂದು ಸವಿದವನಿಗೆ ರುಚಿ. ಮತ್ತೆ ನಮ್ಮವರಿಗೆ ಹೇಳುವುದಿಲ್ಲ ನಾನು, ಯಾಕೆ? ಮೊಬೈಲಲ್ಲೇ ಇರ್ತದೆ. ಹಾಗಾಗಿ ಎಲೆಗೆ ಹಾಕಿದ್ದಂಥದ್ದು ತಿಂದದ್ದೆಂಥದ್ದು ಗೊತ್ತಾಗುವುದಿಲ್ಲ. ಮತ್ತೆ ಅದರಲ್ಲಿ ರಸವನ್ನು ಆಸ್ವಾದ ಮಾಡಬೇಕು. ಆ ರಸಾಸ್ವಾದ ಮಾಡುವಾಗಲೂ ಕೂಡ ಕವಲೆ ಕವಲೆ ಗೋವಿಂದ ಸ್ಮರಣ ಅಂತ ಭಗವಂತ ಕೊಟ್ಟಿದ್ದಾನೆ. ನೋಡಿ ಎಷ್ಟು ನಾವು ಆಲೋಚನೆ ಮಾಡಬೇಕು ಕೇಳಿದ್ರೆ, ಆ ಒಂದೊಂದು ಭಕ್ಷ್ಯ ಭೋಜ್ಯಗಳಲ್ಲಿ ಭಗವದ್ರೂಪ ಇದೆ. ತಿನ್ಬೇಕಾದ್ರೆ ಅದನ್ನು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡುವಾಗ ಎಷ್ಟು ರುಚಿ, ಈ ರುಚಿ ಕೊಟ್ಟವ ಯಾರು? ಭಗವಂತ. ನೋಡಿ, ಒಂದು ಉಪ್ಪು, ಒಂದು ಹುಳಿ, ಒಂದು ಖಾರ, ಒಂದು ಸಿಹಿ, ಎಲ್ಲವನ್ನು ಮಿಕ್ಸ್ ಮಾಡಿ ಇಷ್ಟೇ ಇರುದು, 6 ರುಚಿಗಳಿರುವುದು. ಆದ್ರೆ ಅದರದ್ದು ಕಾಂಬಿನೇಷನ್ ಚೇಂಜ್ ಆದಾಗೆ ಟೇಸ್ಟ್ ಚೇಂಜ್ ಆಯ್ತು. ಮೈಸೂರು ಪಾಕು ಸ್ವೀಟೇ, ಹಲ್ವಾವು ಸ್ವೀಟೇ. ಆದ್ರೆ ಕೆಲವರಿಗೆ ಹಲ್ವಾ ಬೇಡ, ಕೆಲವರಿಗೆ ಮೈಸೂರು ಪಾಕು, ಎಲ್ಲ ಎರಡೂ ಸಿಹಿ. ಆದ್ರೂ ಆ ಸಿಹಿ ಬೇರೆ, ಈ ಸಿಹಿ ಬೇರೆ. ನೋಡಿ ಎಷ್ಟು ಭಿನ್ನವಾದದ್ದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಕೇಳಿದ್ರೆ, ಅಷ್ಟು ಭಿನ್ನವಾದದ್ದು. ಒಂದು ಅಕ್ಕಿಯನ್ನು ಬೇಯಿಸಿತು, ಅದನ್ನು ಶ್ಯಾವಿಗೆ ಮನೆಯಲ್ಲಿ ಒತ್ತಿದ್ರೆ ಅದು ನೂಲು ನೂಲು ಬಂತು, ಅದರದ್ದು ರುಚಿ ಬೇರೆ. ಅದು ಇಡ್ಲಿ ತಟ್ಟೆಯಲ್ಲಿ ಬೇಯಿಸಿದ್ರೆ ಅದೇ ಪದಾರ್ಥ, ಅದರದ್ದು ರುಚಿ ಬೇರೆ. ದಪ್ಪಗಾದ್ರೆ ರೊಟ್ಟಿ, ತೆಳ್ಳಗಾದ್ರೆ ದೋಸೆ ಅಂತ. ಹಾಗಾದ್ರೆ ಇದೆಲ್ಲವೂ ಕೂಡ ರುಚಿಯಲ್ಲಿಯೂ ವ್ಯತ್ಯಾಸ ಆಗಿದೆ. ಇದೆಲ್ಲ ಮಾಡಿದ ಭಗವದ್ರೂಪಗಳು ವಿಭಿನ್ನ. ಹಾಗಾಗಿ ಇದೆಲ್ಲವನ್ನು ಸ್ವೀಕಾರ ಮಾಡುವಾಗ ಭಗವಂತನ ಚಿಂತನೆ ಮಾಡಿ ಅದನ್ನು ನೀವು ಆಸ್ವಾದನೆ ಮಾಡಬೇಕು. ಯಾಕೆ? ಹರಿ ಕೊಟ್ಟ ಕಾಲಕ್ಕೆ ಉಣದಿಲ್ಲದಿದ್ದರೆ, ಭಗವಂತ ಕೊಟ್ಟಾಗ ಭಗವಂತ ಕೊಟ್ಟಿದ್ದಾನೆ ಅಂತ ಅನುಭವಿಸಬೇಕು. ಹಾಗಾಗಿ ಇದೊಂದು ನಮಗೆ ಅವಕಾಶ ಸಿಕ್ಕಿದೆ, ನಾವೆಲ್ಲ ಸೇರಿ ಭಗವಂತನ ಚಿಂತನೆ ಮಾಡಬೇಕೆನ್ನುವ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ, ನಮ್ಮ ಜೀವನ ಸಾರ್ಥಕ್ಯ ಆಗಬೇಕು ಹೇಳಿದ್ರೆ ಹರಿವಂಶ ಪುರಾಣಾದಿಗಳನ್ನು ಶ್ರವಣ ಮಾಡಬೇಕು. ಹಾಗಾಗಿ ಅಂತಹ ಪುರಾಣ ಶ್ರವಣ ಮಾಡುವಾಗ ನಮಗೆ ಇನ್ನೊಂದರ ತೀರ್ಥಸ್ನಾನದ ಚಿಂತೆ ಮಾಡಬೇಕಾಗಿಲ್ಲ. ನೀವು ಎಲ್ಲೆಲ್ಲಿಯೋ ಹೋಗಿ ಸ್ನಾನ ಮಾಡಿದರೆ ಎಷ್ಟು ದೇವರ ಸ್ಮರಣೆ ಬಂದೀತೋ, ಪುಣ್ಯ ಬಂದೀತು, ಅದಕ್ಕಿಂತ ಮಿಗಿಲಾದಂತಹ ಪುಣ್ಯ ಈ ಕ್ಷೇತ್ರದಲ್ಲಿ ಕೃಷ್ಣ ನಮಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಯಾರು ಕೈಕಾಲು ಇಲ್ವೋ ಅಥವಾ ಗಟ್ಟಿ ಇಲ್ವೋ, ಅನಾರೋಗ್ಯ ಉಂಟು, ಅಯ್ಯೋ ಅಲ್ಲಿಗೆ ಹೋಗ್ಬೇಕಿತ್ತು, ಇಲ್ಲಿಗೆ ಹೋಗ್ಬೇಕಿತ್ತು, ಏನೂ ಬೇಡ. ಮತ್ತೇನು? ಇಲ್ಲಿಗೆ ಕರೆಸುವ ಎಲ್ಲ ದೇವತೆಗಳು ಇಲ್ಲಿ ಬರ್ತಾರೆ. ಕೃಷ್ಣ ಬಂದಾಗ ಕೃಷ್ಣ ಒಬ್ಬನೇ ಬರೋದಲ್ಲ, ಮತ್ತೆ ಸಪರಿವಾರವಾಗಿ ಅವನನ್ನು ಆರಾಧನೆ ಮಾಡೋದು. ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ನಂದಗೋಪಾಂ ನಂದಗೋಪ ಕುಮಾರಂ ಸುಭದ್ರಾಂಚ ನಂದಗೋಪ ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ಯಶೋದಾಂ ನಂದಗೋಪಂಚ ಸುಭದ್ರಾಂ ತತ್ರ ಪೂಜೆ. ನೋಡಿ, ಎಲ್ಲ ಫ್ಯಾಮಿಲಿಯವರನ್ನ ಇಟ್ಟುಕೊಂಡೇ ಪೂಜೆ ಮಾಡಬೇಕು ಅಂತ ಕೃಷ್ಣ ಅದೇ ಹೇಳೋದು. ನನಗೆ ಒಬ್ಬೊಬ್ಬರೇ ಪೂಜೆ ಮಾಡಬೇಡಿ, ನೀವೆಲ್ಲ ಬರಬೇಕು, ಎಲ್ಲ ಪೂಜೆ ಮಾಡಬೇಕು. ನೀವು ಒಬ್ಬರೇ ಪೂಜೆ ಮಾಡೋದು ನನಗೆ ಇಷ್ಟ ಅಲ್ಲ. ಮತ್ತೆ ಅಷ್ಟೂ ಜನ ಪೂಜೆ ಮಾಡಬೇಕು ಅನ್ನೋದೇ ಭಗವಂತನ ಇಚ್ಛೆ. ಹಾಗಾಗಿ ಅವನ ಪೂಜೆಗೆ ಬರುವಾಗಲೂ ಹಾಗೆ ನೀವೊಬ್ಬರೇ ಬರೋದಿಲ್ಲ, ಸಪರಿವಾರ ಎಲ್ಲ ಕಟ್ಟಿಕೊಂಡು ಬರಬೇಕು. ಬಂದಾಗ ಭಗವಂತ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಎಲ್ಲಿ ಬರ್ತಾರೆ? ಇಲ್ಲಿಗೆ ಬರ್ತಾರೆ. ಹಾಗಾಗಿ ಪರ್ಯಾಯ ಶ್ರೀಪಾದರಿಗೆ 2 ವರ್ಷ ಇಲ್ಲಿಯೇ ಎಲ್ಲದೂ ಕೂಡ, ಇವರು ಎಲ್ಲಿಗೂ ಹೋಗಬೇಕಾಗಿಲ್ಲ, ಎಲ್ಲ ದೇವಾದಿ ದೇವತೆಗಳೇ ಇಲ್ಲಿ ಬರ್ತಾರೆ. ಹಾಗಾಗಿ ನಮಿಗೂ ಕೂಡ 2 ವರ್ಷ ಇಲ್ಲಿ ಭಗವಂತನ ಸೇವೆ ಮಾಡಿದರೆ ಎಲ್ಲ ದೇವತೆಗಳು ಇಲ್ಲೇ ಬರೋದರಿಂದ ಅಂತಹ ಚಿಂತನೆಯನ್ನು ನಾವು ಎಲ್ಲ ಮಾಡುವ. ಅದಕ್ಕೋಸ್ಕರ ಹೇಳ್ತಾರೆ, ಬೇರೆ ತೀರ್ಥ ಸ್ನಾನದ ಅಗತ್ಯ ಇಲ್ಲ ಅಂತ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಳಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಈ ಶ್ಲೋಕ ತುಂಬ ಜನ ಎಲ್ಲ ಪ್ರವಚನಕಾರರ ಬಾಯಿಯಿಂದ ಕೇಳಿದ್ದೀರಿ. ಬಂದ ಶ್ಲೋಕ ಹರಿವಂಶದ ಶ್ಲೋಕ, ವೇದವ್ಯಾಸರನ್ನು ಕುರಿತು ಹೇಳಿದ ಶ್ಲೋಕ ಇದು. ಏನು? ವೇದವ್ಯಾಸರ ಮುಖದಿಂದ ಹೊರಹೊಮ್ಮಿದ ವಾಂಗ್ಮಯ ಎನ್ನುವಂಥ ಅಮೃತ ಫಲ ಉಂಟಲ್ಲ, ಅದು ಇಡೀ ಜಗತ್ತನ್ನು ಉದ್ಧಾರ ಮಾಡ್ತಾ ಉಂಟು. ಅದು ಮಾತ್ರ ಅಲ್ಲ, ಸತ್ಯವತಿ ಹೃದಯನಂದನೋ ವ್ಯಾಸ ಅಂತ ಹೇಳಿದ್ರು. ಯಾವ ವೇದವ್ಯಾಸರು ಅಂದರೆ ಸತ್ಯವತಿಗೆ ಅಂದರೆ ತಾಯಿಗೆ ಬಹಳ ಆನಂದವನ್ನು ಕೊಟ್ಟವರು ವೇದವ್ಯಾಸರು. ಅಲ್ಲ, ಎಲ್ಲ ಮಕ್ಕಳಿಗೂ ಹಾಗೆ, ಹೆತ್ತಮ್ಮನಿಗೆ ಹೆಗ್ಗಣ ಮುದ್ದೆ. ಆದರೆ ವೇದವ್ಯಾಸರು ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟ ರೂಪ. ಅಂತಹ ಜ್ಞಾನ ಕೊಟ್ಟ ರೂಪ ತಾಯಿಗೂ ಕೂಡ ವಿಶಿಷ್ಟವಾದ ಹೃದಯಕ್ಕೆ ಆನಂದವನ್ನು ತಂದು ಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ವೇದವ್ಯಾಸರು ಅವರ ಎಲ್ರಿಗೂ ಕೂಡ ಸುಖವನ್ನು ಉಣಿಸ್ಲಿ ಅಂತ ಅಲ್ಲಿ ಹೇಳಬೇಕಾದ್ರೆ ಪರಾಶರ ಸೂನು ಅಂತ ಹೇಳಿದರು. ಪರಾಶರರ ಮಗ ಇವರು ವೇದವ್ಯಾಸರು. ಹಾಗಾಗಿ ಅಂತ ವೇದವ್ಯಾಸರಿಗೆ ನಮಸ್ಕಾರ. ಇದರಿಂದ ಏನು ಕೇಳಿದರೆ ಎಲ್ಲ ತಾಯಂದಿರಿಗೂ ಎಲ್ಲ ತಂದೆಯಂದಿರಿಗೂ ಎಲ್ರಿಗೂ ಸುಖ ಕೊಟ್ಟ ರೂಪ ವೇದವ್ಯಾಸ ರೂಪ ಅಂತ ಕೊಡ್ತಾ ಇದ್ದಾರೆ. ವೇದವ್ಯಾಸರ ಚಿಂತನೆ ಮಾಡಿದರೆ ಎಲ್ರಿಗೂ ಸುಖ ಸಿಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ವೇದವ್ಯಾಸರ ಚಿಂತನೆಯನ್ನು ಮಾಡಿ ಜಜ್ಞೆ ಬಹುಜ್ಞಂ ಪರಮೃತ್ಯುದಾರಂ
ಯಂ ದ್ವೀಪ ಮಧ್ಯೆ ಸುತಮಾತ್ಮಯೋಗಾತ್ ಪರಾಶರಾತ್ ಸತ್ಯವತಿ ಮಹರ್ಷಿಂ ತಸ್ಮೈ ನಮೋ ಅಜ್ಞಾನತ ತಮೋನುದಾನಂ. ಮುಂದೆ ಹೇಳ್ತಾರೆ, ಅಂತಹ ಸತ್ಯವತಿಯ ಮತ್ತೆ ಪರಾಶರರ ಒಂದು ಸಂಪರ್ಕದಿಂದ ಹುಟ್ಟಿಕೊಂಡವರು ಭಗವಂತ. ಅದಕ್ಕೋಸ್ಕರ ಹೇಳ್ತಾರೆ ಮಹರ್ಷಿ ಅಂತ ಹೇಳ್ತಾರೆ. ಸಾಮಾನ್ಯ ಋಷಿಗಳು ಅಲ್ಲ ಪರಾಶರರು, ಅಂತ ಮಹರ್ಷಿಗಳಿಂದ ಹುಟ್ಟಿಕೊಂಡಿದ್ದಾರೆ. ಅದು ಕೂಡ ಹೇಗೆ? ಸರ್ವಜ್ಞನಾದಂತಹ ಅವತಾರಭೂತವಾದಂಥ ವೇದವ್ಯಾಸರು. ಹಾಗಾಗಿ ಅವರು ಹುಟ್ಟಿಕೊಂಡು ಎಲ್ಲಿ ಹುಟ್ಟಿಕೊಂಡು? ದ್ವೀಪ ಮಧ್ಯೆ. ನೋಡಿ, ಭಗವಂತ ಅವತಾರ ಮಾಡಬೇಕಾದ್ರೆ ಎಲ್ಲೆಲ್ಲಿಯೋ ಬೇಕಾಗಿಲ್ಲ. ಪ್ಲಾಟ್ಫಾರ್ಮ್ ಚೆನ್ನಾಗಿ ಉಂಟಾ ಇಲ್ವೋ ಅಂತಲೂ ನೋಡಲಿಲ್ಲ. ದೋಣಿ ದಾಟುವಾಗ ಸಂಪರ್ಕವನ್ನು ಮಾಡ್ಕೊಂಡವ. ತಾನೇನು ಮಾಡ್ತಾನೆ? ದ್ವೀಪ ಮಧ್ಯದಲ್ಲಿ ತಾನು ಹುಟ್ಟಿಕೊಂಡಿದ್ದಾನೆ. ನಾವೆಲ್ಲ ಆಲೋಚನೆ ಮಾಡಬೇಕು, ಏನು ಎಲ್ಲಿಗೆ ಹೋದದ್ದು? ಪೇಟೆಗೆ ಹೋಗಿ ಕೂತ್ಕೊಳ್ತಾರೆ. ಮಗಳು ಹೆರ್ಲಿಕ್ಕೆ ಬಂದ್ಲು, ಹಾಗಾಗಿ ಇಲ್ಲಿ ಬೇಡ ಬೆಂಗಳೂರಲ್ಲಿ ಕೂತ್ಕೊಳ್ಳೋದು ಅಂತ. ಯಾಕೆ ಹೇಳಿದ್ರೆ ಪಕ್ಕ ಏನಾದರೂ ನೋವೆಲ್ಲ ಬಂದರೆ ಡಾಕ್ಟರ್ ಹತ್ರ ಹೋಗಬೇಕಲ್ಲ ಅಂತ. ನಿಮ್ಮ ಲೆಕ್ಕದಲ್ಲಿ ಸಿಟಿಯಲ್ಲಿ ಕೂತ್ರೆ ಮಾತ್ರ ಪ್ರಸವ ಅಂತ ಅರ್ಥ. ಅದ್ರ ಹಿಂದೆ ಹಳ್ಳಿಯಲ್ಲಿ ಹೆಣ್ಮಕ್ಳು ಹೆರ್ಲೇ ಇಲ್ವೇನು? ಆದ್ರೆ ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿ ಇಲ್ಲಿ ಎಂತ ಫೆಸಿಲಿಟಿ ಇಲ್ರಿ. ಒಂದಲ್ಲಿ ಆದ್ರೂ ರಾತ್ರಿ ಎಲ್ಲ ನೋವು ಬಂದ್ರೆ ಯಾರು ಮತ್ತೆ ಎಷ್ಟು ದೂರ ಆಸ್ಪತ್ರೆಗೆ ಹೋಗ್ಬೇಕೇನು? ಅದು ಬೇಡ, ಅಲ್ಲಿ ಉಡುಪಿಯಲ್ಲಿ ಆದ್ರೆ ಅಥವಾ ಬೆಂಗಳೂರಲ್ಲಿ ಆದ್ರೆ ಸಿಟಿ ಹತ್ರ ಇರ್ತದೆ ಅಂತ. ಆದ್ರೆ ಒಂದು ತಿಳ್ಕೊಳ್ಳಿ, ನೀವು ಪೇಟೆ ಮಧ್ಯೆಯಲ್ಲಿ ಇರುವುದಕ್ಕಿಂತ ಹಳ್ಳಿ ಮಧ್ಯೆ ಇರುವುದು ಸುಖ. ಯಾಕೆ ಕೇಳಿದ್ರೆ, ನೀವು ಎಣಿಸಿದ 1 ಗಂಟೆಯಲ್ಲಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಬರುತ್ತದೆ. ಆದ್ರೆ ಸಿಟಿಯಲ್ಲಿದ್ರೆ ಪಕ್ಕ ಹೋಗ್ಲಿಕ್ಕೆ ಆಗುದಿಲ್ಲ. ಹೋಗ್ತೀರಿ, ಆದ್ರೆ ಮಾರ್ಗ ಮಧ್ಯದಲ್ಲಿ ಟ್ರಾಫಿಕ್ ಅಲ್ಲಿ ಜಾಮ್ ಆಗಿ ಇರ್ತೀರಿ. ಹಾಗಾಗಿ ಅದೆಲ್ಲವೂ ಸುಮ್ಮನೆ. ಮತ್ತೆ ಎಲ್ಲಿ ಕೇಳಿದ್ರೆ ದ್ವೀಪ ಮಧ್ಯದಲ್ಲಿಯೂ ಕೂಡ ಸುಖ ಪ್ರಸವವನ್ನು ಪಡೆದಿದ್ದಾಳೆ ಸತ್ಯವತಿ. ಹಾಗಾಗಿ ಅಂತಹ ವೇದವ್ಯಾಸರನ್ನು ತಾನು ಬಹಳವಾಗಿ ಸ್ತೋತ್ರ ಮಾಡ್ತಾರೆ. ಅವತಾರಭೂತನಾದವ ವೇದವ್ಯಾಸರು ಯಾಕೆ ಅವತಾರ ಮಾಡಿದ್ರು ಕೇಳಿದ್ರೆ ಅದಕ್ಕೆಲ್ಲ ಬಹಳಷ್ಟು ಕಥೆಗಳನ್ನೆಲ್ಲ ಬ್ರಹ್ಮಸೂತ್ರಾದಿಗಳಲ್ಲೆಲ್ಲ ಹೇಳ್ತಾರೆ. ಅಂತಹ ವೇದವ್ಯಾಸರು ತನ್ನ ಯೋಗ ಸಾಮರ್ಥ್ಯದಿಂದಾಗಿ ತಮ್ಮ ಉತ್ಪತ್ತಿಯನ್ನು ತಾವೇ ಮಾಡಿಕೊಂಡಿದ್ದಾರೆ. ಅಂತಹ ಯಾಕೆ? ಅಜ್ಞಾನ ತಮೋನುದಾನ. ಯಾಕೆ ಹುಟ್ಟಿಕೊಂಡಂತಂದ್ರೆ ಸುಮ್ಮನೆ ಅಲ್ಲ, ನಮ್ಮ ಅಜ್ಞಾನವನ್ನು ನಾಶ ಮಾಡಲಿಕ್ಕೆ, ಅಜ್ಞಾನ ಎನ್ನುವ ತಮಸ್ಸನ್ನು, ಕತ್ತಲೆಯನ್ನು ನಾಶ ಮಾಡಲಿಕ್ಕೆ. ಅದು ಯಾಕೆ ಕತ್ತಲೆ ಬೆಳಕು ಅಂತ ಹೇಳ್ತಾರೆ ಕೇಳಿದ್ರೆ, ಈ ಕತ್ತಲೆ ಇರ್ತದೆ, ಟಾರ್ಚ್ ಅಥವಾ ಲೈಟ್ ಅಥವಾ ದೀಪ ಉರಿಸಿದ ಕೂಡಲೇ ಕತ್ತಲೆ ಹೊಗೆ ಬಿಡ್ತದೆ ಅಲ್ಲ. 1 ನಿಮಿಷ ಲೈಟ್ ಉಂಟು, ಅರ್ಧ ನಿಮಿಷ ಆದ ನಂತರ ಕತ್ತಲೆ ಹೋಯ್ತು ಅಂತ ಏನಾದರೂ ಉಂಟ? ಬೆಳಕು ಬಂದಾಗ ತನ್ನಿಂತಾನೆ ಇಮಿಡಿಯೇಟ್, ಅದು ಸೈಮಲ್ಟೇನಿಯಸ್ಲಿ, ನಿಮಗಲ್ಲಿ ಗ್ಯಾಪೇ ಇಲ್ಲ. ಬೆಳಕು ಬಂತು, ಕತ್ತಲೆ ಹೋಯ್ತು, ಜ್ಞಾನ ಬಂತು, ಅಜ್ಞಾನ ಹೋಯ್ತು. ದೇವರು ಬಂದ್ರ ಎಲ್ಲ ದೋಷಗಳು ನಾಶ ಆಗಿ ಹೋಗುತ್ತೆ. ಮಧ್ಯದಲ್ಲಿ ಗ್ಯಾಪ್ ಎನ್ನುವಂಥದ್ದೇ ಇರೋದಿಲ್ಲ. ಅಂತಹ ವೇದವ್ಯಾಸರು ಬಂದ್ರೆ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಅದಕ್ಕೋಸ್ಕರ ಅಂತಹ ಉದಾಹರಣೆಗಳನ್ನು ಕೊಡ್ತಾರೆ. ಅಂತಹ ವೇದವ್ಯಾಸರು ನಮಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂತಹ ವೇದವ್ಯಾಸರಿಗೆ ಪ್ರಾರ್ಥನೆಯನ್ನು ಮಾಡಿ, ಯೋಗೋ ಶತಂ ಕನಕ ಶೃಂಗಮಯಂ ದದಾತಿ. ನೀವು ಅಂಥದ್ದೆಲ್ಲ ಹೇಳಿದ್ರೆ ನಮಗೆ ಬೇಡ, ನಮಗೆ ಲೌಕಿಕವಾದದ್ದೇನಾದ್ರೂ ಫಲ ಇದ್ರೆ ಹೇಳಿ ಅಂತ ಹೇಳಿದ್ರೆ, ಮೋಕ್ಷ ಗೀಕ್ಷ ಅದೆಲ್ಲ ಇದ್ರೆ ಅಲ್ವಾ, ಹೋದ್ರೆ ಅಲ್ವಾ ಅಂತ ಹೇಳ್ತೀರಿ. ಖಂಡಿತ ಅಲ್ಲ, ಅದು ಬಹಳ ಮಹತ್ವವುದ್ದದ್ದು. ಬೇರೆಲ್ಲ ವಸ್ತುಗಳದ್ದು ಸುಖಗಳು ಇಲ್ಲಿ ಸಿಕ್ಕತ್ತೆ, ಆದ್ರೆ ಈ ಸುಖ ಉಂಟಲ್ಲ, ಅದು ಯಾರು ಕೊಡೋದಿಲ್ಲ ಸ್ವಾಮಿ. ಕೊಡುವವ ಭಗವಂತ ಒಬ್ಬನೇ, ಮಾತ್ರ ಕೊಟ್ರೆ ಪರ್ಮನೆಂಟೆ, ಇದೆಲ್ಲ ಟೆಂಪರರಿ. ಅದಕ್ಕೋಸ್ಕರ ಹೇಳ್ತಾರೆ, ಶಾಶ್ವತವಾದ ಸುಖವನ್ನು ಕೊಡುವವ ಜನಾರ್ದನ. ಅಹಂ ಭೋಗ ಪ್ರದೋವತ್ಸ ಮೋಕ್ಷದಸ್ತು ಜನಾರ್ದನ. ಇದು ಷಣ್ಮುಖನಿಗೆ ರುದ್ರದೇವರು ಹೇಳಿದ ಮಾತು. ನನಗೆ ಭೋಗ ಕೊಡು, ಅದು ಕೊಡು, ಇದು ಕೊಡು ಅಂತ. ನೋಡಿ, ನಮ್ಮ ಮನೆಯಲ್ಲಿ ಹಾಗೆ ಅಲ್ಲ, ಮಕ್ಕಳು ಬಂದು ನನಗೆ ಅದು ಕೊಡಬೇಕು, ನನಗಿದು ಬೇಕು, ಬಟ್ಟೆ ಬೇಕು, ಆಟಿಕೆ ಬೇಕು, ಅದು ಇದು ಅಂತ ಕೇಳ್ತಾರೆ. ಹಾಗೆ ಇವ ಹೋಗಿ ರುದ್ರದೇವರ ಹತ್ರ ಕೇಳಿದಂತೆ ಷಣ್ಮುಖ, ಅಪ್ಪ ನನಗೆ ಮೋಕ್ಷ ಕೊಡು ಅಂತ ಕೇಳಿದರು. ಅದಕ್ಕೆ ಅಪ್ಪನಾದ ಶಿವ ಹೇಳ್ತಾನೆ, ಅಹಂ ಭೋಗ ಪ್ರದವ, ನಿಂಗೆ ಅದು ಇದು ಬೇಕಾದ್ರೆ ಹೇಳು, ಎಲ್ಲ ತಂದು ಕೊಡ್ತೇನೆ. ಆಟದ ಸಾಮಾನು ಬೇಕಾ, ಏನು ಬೇಕು ಎಲ್ಲ ತಂದು ಕೊಡ್ತೇನೆ. ಮೋಕ್ಷ ಒಂದು ಕೇಳಬೇಡ. ಮತ್ತೆ ಮೋಕ್ಷ ಯಾರು ಕೊಡೋದು? ಜನಾರ್ದನ. ಅವನ ಹೆಸರೇ ಹಾಗೆ, ಜನನಂ ಅರ್ಧಯತಿ. ನಮ್ಮ ಇನ್ನೊಂದು ಸಲ ಹುಟ್ಟುವುದನ್ನು ತಪ್ಪಿಸುವ ಭಗವಂತ ಮೋಕ್ಷವನ್ನು ಕೊಡುವವ. ಏನು ದೊಡ್ಡ ಸಂಗತಿ ಗೊತ್ತಾ? ಒಂದು ಸಲ ಮೋಕ್ಷ ಸಿಕ್ಕಿದ್ರೆ, ಬಿಡುಗಡೆ ಆಯಿತು ಹೇಳಿದ್ರೆ ಮತ್ತೆ ಅಟ್ಯಾಚ್ಮೆಂಟ್ ಇಲ್ಲವೇ ಇಲ್ಲ. ಒಂದ್ಸಲ ಬಿಟ್ಟಿದ್ರೆ, ಲಿಂಗ ಶರೀರದಿಂದ ನಿಮ್ಮ ಸ್ವರೂಪ ಎನ್ನುವಂಥದ್ದು ಸಪರೇಟ್ ಆಯಿತು ಅಂತಾದ್ರೆ ಮತ್ತೆ ಅಂಟಿಕೊಳ್ಳೋದೇ ಇಲ್ಲ. ನೀವು ಮತ್ತೆ ಹುಟ್ಟಬಹುದು. ಮೋಕ್ಷಕ್ಕೋದವ ಮತ್ತೆ ಭೂಮಿಗೆ ಬರಬಾರ್ದು ಅಂತ ಇಲ್ಲ. ಆದ್ರೆ ಬಂದರೂ ಕೂಡ ಯಾವುದೂ ಕೂಡ ಅವನಿಗೆ ಬಾಧಕ ಅಲ್ಲ. ಹಾಗಾಗಿ ಅವನು ಜನಾರ್ದನ, ಭಗವಂತ ಕೊಡುವಂಥದ್ದು. ಅದಕ್ಕೋಸ್ಕರ ಹೇಳ್ತಾರೆ. ಅದೆಲ್ಲ ಹೇಳಿದ ನಂತರ ನಿಮಗೆ ಬೇಕಾದಂಥ ಲೌಕಿಕವಾದ ಫಲಗಳನ್ನು ಕೂಡ ಈ ಪುರಾಣ ಶ್ರವಣದಿಂದ ಬರ್ತದೆ. ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ. ಎಷ್ಟು ಪುಣ್ಯ ಅಂತ ಕೇಳಿದ್ರೆ, ಒಂದು ಗೋದಾನ ಮಾಡಿದ್ರೆ ಒಂದಿಷ್ಟು ಪುಣ್ಯ ಅಂತ ಹೇಳ್ತಾರೆ.
ಇಲ್ಲಿ ಹಾಗೆಲ್ಲ ಗೋಶತ 100 ಗೋದಾನ ಮಾಡಿದ ಪುಣ್ಯ, ಅದನ್ನು ಒಂದು ದಿನ ಪ್ರವಚನ ಕೇಳಿದಕ್ಕೆ ಸೀಮಿತ ಮಾಡುವ. ಹಾಗಾಗಿ ನೀವೆಲ್ಲ ಬೆಳಿಗ್ಗೆ ಗೋದಾನ ಕೊಡೋದಕ್ಕಿಂತ ಹೆಚ್ಚು ಪುಣ್ಯ ಯಾವುದಕ್ಕೆ? ಪ್ರವಚನವನ್ನು ಕೇಳಿದರೆ. ಹಾಗಾದರೆ ಎಷ್ಟು ರೇಟ್ ಆಯಿತು ಅಂತ ಆಲೋಚನೆ ಮಾಡಿ. ಒಂದು ಗೋದಾನಕ್ಕೆ ಎಷ್ಟು ರೇಟ್ ಇಂಟು 100 ಹಣ ಪ್ರವಚನ ಮಾಡಿದವರಿಗೆ ಕೊಡಬೇಕು ನೀವು. ಹಾಗಾಗಿ ಗೋಶತಂ ಅಷ್ಟು ಮಾತ್ರ ಅಲ್ಲ, ಅದು ಕಾಲಿದನ ಅಲ್ಲ, ಕನಕ ಶೃಂಗಮಯಂ, ಬಂಗಾರದ ಕೋಡು ಬಂಗಾರದ್ದಲ್ಲ, ಕೋಡಿಗೆ ಬಂಗಾರ ಸುತ್ತಿದ್ದು ಅಂತ ಅರ್ಥ. ನಾವು ಇವತ್ತು ಅದಕ್ಕೂ ಕೂಡ ಗೋಲ್ಡ್ ಪ್ಲೇಟ್ ಅಂತ ಹೇಳಿ ಇದು ಕೊಡ್ತೇವೆ, ಅದಲ್ಲ. ಮತ್ತೇನು ಕೇಳಿದ್ರೆ ಬಂಗಾರದ ಕವಚ ನಿರ್ಮಾಣ ಮಾಡಿ ಕೋಡಿಗೆ ಸಿಕ್ಕಿಸಿ ಅದನ್ನು ಯಾರಿಗೆ ಕೊಡಬೇಕು? ವಿಪ್ರಾಯ. ವಿಪ್ರ ಅಂದ್ರೆ ಹಾಗೆ ವೇದಾಧ್ಯಯನೇನ ವಿಪ್ರತ್ವಂ, ವೇದಾಧ್ಯಯನ ಮಾಡಿದ ವಿಪ್ರರಿಗೆ, ವೇದ ವಿದುಷೆ ನೋಡಿ, ವೇದ ಕಲ್ತಂತಹ ಜ್ಞಾನಿಗಳಿಗೆ ಒಂದು ಕೊಟ್ಟರೆ ಬಹುಶ್ರುತಾಯ. ವೇದ ಜ್ಞಾನ ಮಾತ್ರ ಅಲ್ಲ, ಎಷ್ಟೋ ಜನ ಅದು ಹೇಳುದು, ಇವರು ವೇದಪಾರಾಯಣ ಅಂತ ಹೇಳ್ತಾರೆ, ವೇದಪಾರಾಯಣ ಮಾತ್ರವ, ವೇದಾಂತಗಳು ಬೇಡವ ಅಂತ. ಎಲ್ಲವೂ ಕೂಡ ಬಹುವಿಶ್ರುತಾಯ. ವೇದಾಂತಗಳ ಜ್ಞಾನಕ್ಕೋಸ್ಕರ ಯಾರು ಅದನ್ನು ಉಪಯೋಗ ಮಾಡ್ತಾರಲ್ಲ ಅವರಿಗೆ ಕೊಟ್ಟ ಪುಣ್ಯ ಉಂಟಲ್ಲ, ತತ್ ಉಂಟಲ್ಲ, ಅದು ನಿಮಗೆ ಇಲ್ಲಿಂದ ಸಿಗ್ತದೆ. ಹಾಗಾದ್ರೆ 100 ಗೋದಾನ ಮಾಡಿದ್ದು, ಬಂಗಾರದ ಒಂದು ಕೋಡುಗಳಿಗೆ ಸುತ್ತಿದ್ದು, ಅದನ್ನು ಕೊಟ್ಟದ್ದು, ಅಂತಹ ಕೊಟ್ಟರ ಪುಣ್ಯ ನಿಮಗೆ ಬರ್ತದೆ ಅಂತ ಹೇಳ್ತಾರೆ. ಪುಣ್ಯಾಂಚ ಭಾರತ ಕಥಾಂ ಶೃಣಿಯಾಚ್ಚ ತದ್ವತ್ತುಲ್ಯಂ ಫಲಂ ಭವತಿ ತಸ್ಯ ತಥೈವ. ಹಾಗೆ ಅದಕ್ಕೆ ಸದೃಶವಾದ ಪುಣ್ಯ ಎನ್ನುವಂಥದ್ದು ಮಹಾಭಾರತದ ಕಥೆಯನ್ನು ಕೇಳಿದಾಗ ಉಂಟು. ಆ ಪುಣ್ಯ ಎಂಥದ್ದು? ಹರಿವಂಶದ ಶ್ರವಣದಿಂದ ಬರ್ತದೆ ಅಂತ ಕೊಡ್ತಾರೆ. ಇಷ್ಟು ಮಾತ್ರ ಅಲ್ಲ, ಶತಾಶ್ವಮೇಧಸ್ಯ ಯದತ್ರ ಪುಣ್ಯಂ ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ ಭವೇದನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸ ಮಹರ್ಷಿಣ ಚ. ಆಮೇಲೆ ಹೇಳ್ತಾರೆ, ಇಂತಹ ಹರಿವಂಶ ಗ್ರಂಥವನ್ನು ದಾನ ಮಾಡಿದರೆ ಅದಕ್ಕೆಷ್ಟು ಪುಣ್ಯ ಅಂತ ಹೇಳ್ತಾರೆ. ಶತಾಶ್ವಮೇಧಸ್ಯ, ಅಶ್ವಮೇಧ ಯಾಗ. ಒಂದು ಅಶ್ವಮೇಧ ಯಾಗವನ್ನು ರಾಮಾಯಣದಲ್ಲಿ ನೋಡ್ತೀರಿ. ಆ ಕುದುರೆಯನ್ನು ಬಿಡಬೇಕು, ಕುದುರೆಯನ್ನು ಯಾರಾದರೂ ಕಟ್ಟಿದ್ರೆ ಅವನ ಹತ್ರ ಹೋರಾಡಬೇಕು, ಹೋರಾಡಿ ಅವನನ್ನು ಮಣಿಸಬೇಕು, ಮಣಿಸಿದ ನಂತರ ಅವನ ಹತ್ರ ಕಪ್ಪ ಕಾಣಿಗಳನ್ನು ಹಿಡ್ಕೊಂಡು ಮುಂದೆ ಮುಂದೆ ಹೋಗಬೇಕು. ಲವಕುಶರ ಚರಿತ್ರೆ ಇದೆಲ್ಲವೂ ನೋಡ್ತೇವೆ. ಇದು ಒಂದು ಅಶ್ವಮೇಧ ಯಾಗ. ಇಂಥದ್ದು 100 ಅಶ್ವಮೇಧ ಯಾಗ ಮಾಡಿದ ಯಾವ ಫಲ ಉಂಟಲ್ಲ ಅದು ಸಿಗ್ತದೆ ಅಂತ ಹೇಳಿದರು. ಅಲ್ಲ ಇರ್ಬಹುದ ಹೇಳಿದರೆ ಖಂಡಿತ ಇದೆ. ಯಾಕೆ? ಒಂದು ಅಶ್ವಮೇಧ ಯಾಗವೋ ಇನ್ನೊಂದು ಮಾಡಿದಾಗ 24 ಗಂಟೆಯೂ ಭಗವಂತನ ಚಿಂತನೆ ಇರೋದಿಲ್ಲ. ಪಾಪ ಕುದುರೆ ಹೋಯ್ತು ಹೇಳಿದ್ರೆ ಕುದುರೆದ್ದು ಚಿಂತೆ ಆಯಿತು. ಕುದುರೆ ಹಿಡ್ಕೊಂಡದ್ದು ಯಾರು ಕೇಳುವಾಗ ಎನ್ಕ್ವೈರಿ ಮಾಡೋದು ಅಥವಾ ಹುಡುಕುವಂಥದ್ದು ಅದರ ಚಿಂತೆ ಆಯಿತು. ಆಮೇಲೆ ಕುದುರೆಯನ್ನು ಯಾರು ಕಟ್ಟಿದ್ದಾನೆ ಅವನನ್ನು ಸೋಲಿಸಬೇಕು, ಅದರ ಚಿಂತೆ ಆಯಿತು. ಅವನನ್ನೆಲ್ಲ ಸೋಲಿಸಿ ಆಯಿತು, ಅವನು ಇನ್ನು ಎಷ್ಟು ಕೊಡ್ತಾನಪ್ಪ ಅಂತ ಅದು ಅಷ್ಟು ಚಿಂತೆ ಆಯಿತು. ಆಯಿತು, ಪ್ರಭೂತವಾದ ಧನ ಸಂಪತ್ತು ಬಂದದ್ರದ್ದು ವಿನಿಯೋಗ ಮಾಡೋದು ಅದು ದೊಡ್ಡ ಚಿಂತೆ. ಇವತ್ತು ಹೊರೆ ಬಂದದ್ದು ದೊಡ್ಡದಲ್ಲ, ಅದ್ರದ್ದು ವಿನಿಯೋಗ ಮಾಡೋದು ಉಂಟಲ್ಲ, ಅಯ್ಯೋ ಅದು ಹಾಳಾಗ್ತದೆ ಇದು ಹಾಳಾಗ್ತದೆ ಅಂತ ಅದರ ವಿನಿಯೋಗ ಮಾಡೋದು ಅದು ಇದಕ್ಕಿಂತ ದೊಡ್ಡ ಚಿಂತೆ. ಹೀಗೆ ಆ ಎಲ್ಲ ಚಿಂತೆಯಲ್ಲೇ ಕಳೆದು ಹೋಗುತ್ತೆ. ಪುಣ್ಯ ಬಂತು, ಆದರೆ ಅದಕ್ಕಿಂತ ಹೆಚ್ಚು ಪುಣ್ಯ. ಇದು ಯಾವ ಚಿಂತೆಯೂ ಇಲ್ಲ. ಅದು ಹೇಗೆ ಗೊತ್ತಾಗತ್ತೆ? ಒಂದು ಗಾದೆ ಉಂಟಲ್ಲ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಹಾಗಾಗಿ ನಿದ್ದೆ ಮಾಡ್ತಾರೆ ಹೇಳಿದರೆ ಅವರಿಗೆ ಬಹಳ ಪುಣ್ಯ, ಚಿಂತೆ ಇಲ್ಲ ಅಂತ ಅರ್ಥ. ಹಾಗಾಗಿ ಪುರಾಣಾದಿ ಶ್ರವಣಗಳು ಅದು ಚಿಂತಾ ಪರಿಹಾರ ಮಾಡುವಂತಹ ಗ್ರಂಥಗಳು ಅಂತ ಕೊಡ್ತಾರೆ. ಹಾಗಾಗಿ ಅಂತಹ ಒಂದು ಅಶ್ವಮೇಧ ಯಾಗಲ್ಲ, 100 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಈ ಪುರಾಣವನ್ನು ಶ್ರವಣ ಮಾಡಿದ್ರಿಂದ ಬರ್ತದೆ ಅಂತ ಹೇಳ್ತಾರೆ. ಆಮೇಲೆ ತೀರ್ಥ ಸ್ನಾನದಿಂದಾಗಿ ಬರ್ತದೆ ಅಂತ ಕೊಡ್ತಾರೆ. 100 ಅಶ್ವಮೇಧ ಯಾಗ, ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ. ಇನ್ನು ಅನಂತವಾದ ಪುಣ್ಯ ಎನ್ನುವಂಥದ್ದು ವೇದವ್ಯಾಸರಿಂದ ಹೇಳಲ್ಪಟ್ಟ ಹರಿವಂಶ ಶ್ರವಣದಿಂದ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಕೀರ್ತಿತಂ ವ್ಯಾಸ ಮಹರ್ಷಿಣಾಚ. ಅಲ್ಲಿ ಕೀರ್ತಿತಂ ಪ್ರಕೀರ್ತಿತಂ ಚೆನ್ನಾಗಿ ಹೇಳಿದ್ದಾರೆ ಅವರು. ಆದರೆ ಅವರು ಎಷ್ಟು ಹೇಳಿದ್ದಾರೋ ನಾವಷ್ಟು ಕೇಳಿದ್ದೇವೆ ಅಂತಲ್ಲ, ಆದರೆ ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಿದರೆ, ಅಥವಾ ಪ್ರಕೀರ್ತಿ ಅಂದರೆ ಅಂದರೆ ಭಗವಂತ ಅಂತ ಅರ್ಥ. ಅಕಯ ಪ್ರವಿಸಂಭವ ಸಕಾಹ ವಿಷ್ಣುವಾಚಕಾಹ ಅಂತ ಭಗವಂತನಿಗೆ ಅಂತ ಹೆಸರುಂಟು. ಹಾಗಾಗಿ ಭಗವಂತನನ್ನು ಚೆನ್ನಾಗಿ ಹೇಳಿದ್ದಾರೆ. ನಾವೇನು ಮಾಡ್ತೇವೆ ಗೊತ್ತಾರೆ? ಕಥೆಗೆ ಒತ್ತು ಕೊಡ್ತೇವೆ. ಭಗವಂತ ಗೊತ್ತೇ ಆಗಲ್ಲ. ಸ್ಟೋರಿ ಕೇಳ್ತಾ ಹೋಗುವಾಗ ಭಾರಿ ಚಂದ ಆಯ್ತು ಅಂತ ಯಾರ್ದು ದೇವರು ನೆನಪಾಗಲಿಲ್ಲ, ಮತ್ತೆ ಆ ಉಪಕಥೆಗಳು ನೆನಪಾಗಿ ಬಿಡುತ್ತದೆ. ಪದ್ಮಪುರಾಣ ಕೇಳುವಾಗ ಪುರಾಣ ಭಾರಿ ಒಳ್ಳೇದು ಯಾವುದು ನೆನಪಾದದ್ದು? ಆ ಕಥೆ ಉಂಟಲ್ಲ, ಬೇರೆ ಬೇರೆ ಚಿಕ್ಕ ಚಿಕ್ಕ ಕಥೆಗಳು ಅದು ನೆನಪಾಯಿತು. ಅದಲ್ಲ, ಅದಕ್ಕಿಂತ ಪ್ರತಿಪಾದ್ಯನಾದ ಭಗವಂತ ನೆನಪಾಗಬೇಕು. ಅದಕ್ಕೋಸ್ಕರ ಹೇಳ್ತಾರೆ, ಅವರು ಚೆನ್ನಾಗಿ ಹೇಳಿದ್ದಾರೆ. ಅಂತರದ್ದು ಪುಣ್ಯ
ನಿಮಗೆ ಈ ಶ್ರವಣದಿಂದ ಬರ್ತದೆ. ಯದ್ವಾಜಪಯೇನ ರಾಜಸೂಯ ದೃಷ್ಟಂ ಫಲಂ ಹಸ್ತಿ ರಥೇನ ಚಾನ್ಯತ್ ತಲ್ಲಭ್ಯತೆ ವ್ಯಾಸವಚಃ ಪ್ರಮಾಣಂ ಗೀತಂಚ ವಾಲ್ಮೀಕಿ ಮಹರ್ಷಿಣ ಚ. ಇನ್ನು ಹೇಳ್ತಾರೆ, ವಾಜಪೇಯ ಅಂತ ಯಾಗ ಉಂಟು, ರಾಜಸೂಯ ಅಂತ ಯಾಗ ಉಂಟು. ಇಂತಹ ಯಾವ ಯಾಗದ ಫಲ ಉಂಟಲ್ಲ, ಅಂತಹ ಫಲ ಅದು ನಿಮಗೆ ಈ ಪುರಾಣ ಶ್ರವಣದಿಂದ ಬರ್ತದೆ ಅಂತ ಕೊಡ್ತಾರೆ. ಅಷ್ಟೇ ಅಲ್ಲ, ಆನೆಗಳನ್ನು ರಥಗಳನ್ನು ದಾನ ಮಾಡಿದ್ರಿಂದ ಯಾವ ಪುಣ್ಯ ಲಭಿಸ್ತದಲ್ಲ, ಆ ಸಮಸ್ತ ಪುಣ್ಯವೂ ಈ ಗ್ರಂಥದ ದಾನದಿಂದಾಗಿ, ದಾನ ಮಾತ್ರ ಅಲ್ಲ, ಗ್ರಂಥದ ಶ್ರವಣದಿಂದಾಗಿ ಬರ್ತದೆ ಅಂತ ಹೇಳ್ತಾರೆ. ವ್ಯಾಚ ವಚಃ ಪ್ರಮಾಣಂ ಗೀತಂಚ ವಾಲ್ಮೀಕಿ ಮಹರ್ಷಿಣ ಚ. ಇನ್ನು ವೇದವ್ಯಾಸರ ಮಾತುಗಳೇ ಪ್ರಮಾಣ. ಹಾಗಾಗಿ ಗೀತಾ ಅಂದ್ರೆ ಎರಡೂ ಆಗ್ಬಹುದು. ಭಗವದ್ಗೀತಾ ಅಂತ ಹೇಳ್ಬೋದು, ಗೀತಾ ಅಂದ್ರೆ ಗಾಯನ ಅಂತ ಹೇಳ್ಬೋದು. ಹೀಗೆ ವಾಲ್ಮೀಕಿ ಮಹರ್ಷಿಗಳು ಹೇಳಿದ ರಾಮಾಯಣಾದಿ ಏನು ಗ್ರಂಥಗಳ ಪುಣ್ಯ ಅದೆಲ್ಲವೂ ಕೂಡ ಗ್ರಂಥ ದಾನ, ಗ್ರಂಥ ಶ್ರವಣದಿಂದ ಬರ್ತದೆ. ಹಾಗಾಗಿ ಇಂತಹ ಹರಿವಂಶ ಪುರಾಣದಿಂದ ನಮ್ಮೆಲ್ಲ ಪಾಪಗಳು ನಾಶ ಆಗತ್ತೆ, ಪುಣ್ಯಗಳೂ ಬರುತ್ತೆ, ದ್ರವ್ಯಗಳು ಸಿಗ್ತದೆ ಅಂತ ತೋರಿಸಿ ಕೊಡ್ತಾ ಇದ್ದಾರೆ. ಆಮೇಲೆ ವ್ಯಾಸರನ್ನು ಸ್ತೋತ್ರ ಮಾಡ್ತಾರೆ. ಪಿತಾಮಹಾದ್ಯಂ ಪ್ರವದಂತಿ ಷಷ್ಠಂ ಮಹರ್ಷಿ ಮಕ್ಷಯ್ಯ ವಿಭೂತಿಯುಕ್ತಂ ನಾರಾಯಣ ಸ್ಯಾಂಶಯಮೇಕಪುತ್ರಂ ದ್ವೈಪಾಯನಂ ವೇದ ಮಹಾನಿಧಾನಂ. ಏನು ಹೇಳ್ತಾರೆ ಕೇಳಿದ್ರೆ, ವೇದವ್ಯಾಸ ದೇವರನ್ನು ಉಪಾಸನೆ ಮಾಡ್ತೇನೆ ಅಂತ ಶೌನಕರು ತಾವು ಸ್ತೋತ್ರ ಮಾಡ್ತಾರೆ. ಅವರು ಹೇಳಬೇಕಾದ್ರೆ ಪಿತಾಮಹಾದ್ಯಂ ಪ್ರವದಂತಿ ಪುಷ್ಟಂ ಅಂದ್ರೆ ನಾರಾಯಣನ ಮಗ ಚತುರ್ಮುಖ, ಆ ಚತುರ್ಮುಖನ ಪುತ್ರ ವಶಿಷ್ಠರು, ವಶಿಷ್ಠರು ಅವರ ಮಗ ಶಕ್ತಿಗಳು, ಶಕ್ತಿ ಪರಾಶರರು ಅಂತ, ಅಂತವರ ಪರಾಶರ ಮಗನಾದಂಥ ವೇದವ್ಯಾಸರು ಅಂತ. ಯಾಕೆ ಕೇಳ್ತಾರೆ ಕೇಳಿದ್ರೆ, ಅವರದ್ದು ಇಡೀ ವಂಶವೇ ನೇರವಾಗಿ ಬಂದದ್ದು ಭಗವಂತನ ಜ್ಞಾನಿಗಳ ವಂಶ. ಎಷ್ಟಾದ್ರೂ ಹೆರಿಡಿಟರಿ ಅಂತ ಇರ್ತದಲ್ಲ, ಅದು ಬರ್ತದೆ ಅಂತ ತಾವು ತೋರಿಸಿ ಕೊಡ್ತಾ ಇದ್ದಾರೆ. ಅಂತಹ ಅಲ್ಲಿಂದ ಆರಂಭವಾದಂಥದ್ದು. ಹಾಗಾಗಿ ಮಹಾನಿಧಾನಂ, ವೇದವ್ಯಾಸರನ್ನು ನಾನು ಉಪಾಸನೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಹರಿವಂಶಂ ಲೇಖಯತಿ ಯಥಾವಿಧೀನ ಅಂತ ಹೇಳಿ ಹರಿವಂಶವನ್ನು ನಾನು ಬರಿತೇನೆ ಅಂತ ಮತ್ತೆ ಪ್ರತಿಜ್ಞೆಯನ್ನು ಮಾಡ್ತಾರೆ. ಅದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇ ಶ್ರೀ ವಿದ್ಯಾತ್ಮನಾ ಮನಸೃಕ ಸ್ವಭಾವಂ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಪ್ರಣವಾನ್ ಭವೇತ್ ಸ್ವಾರ್ಥೋ ಮುಚ್ಯತೆ ರೋಗಾತ್ ಬದ್ಧೋ ಮುಚ್ಯೇತ ಬಂಧನಾತ್. ಯದ್ಯದಿಷ್ಟತಮಂ ಲೋಕೆ ಸಂಶಯಃ ಐಶ್ವರ್ಯಂ ರಾಜಸನ್ಮಾನಂ ಭುಕ್ತಿ ಮುಕ್ತಿಫಲಪ್ರದಂ ವಿಷ್ಣುರ್ಲೋಕೈಕಸೋಪಾನಂ ಸರ್ವದುಃಖೈಕನಾಶನಂ ಸರ್ವೈಶ್ವರ್ಯಪದಂ ಋಣಾಂ ಸರ್ವಮಂಗಲಕಾರಕಂ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ